ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನ ಮಾಧವಸಮೋ ದೇವೋ ನ ಚ ಮಧ್ವಸಮೋ ಗುರುಃ ನ ತದ್ವಾಕ್ಯಸಮಂ ಶಾಸ್ತ್ರಂ ನ ಚ ತಸ್ಯ ಸಮಃ ಪುಮಾನ್. ಮಾತಾ ಚ ಕಮಲಾದೇವಿ ಪಿತಾ ದೇವೋ ಜನಾರ್ದನಃ. ಬಾಂಧವಾಃ ವಿಷ್ಣುಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ. ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ ಕಾರ್ಯಸಾಧಕಃ. ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸಪುಂಗವಃ. ಬ್ರಹ್ಮಣ್ಯಗುರುರಾಜಾಖ್ಯೋ ವರ್ತತಾನ್ ಮಮ ಮಾನಸೇ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ. ವ್ಯಾಸತೀರ್ಥಗುರೋರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಕಾಮಧೇನು ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ. ತಥಾ ಕಲೌ ವಾದಿರಾಜ ಶ್ರೀಪಾದೋ ಅಭೀಷ್ಟದಃ ಸತಾಂ. ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರೋರ್ಪ್ರಿಯಃ. ವಿದ್ರಾವ ಸರ್ವಬಾಧಾನಃ ಸದತ್ವಂ ರಕ್ಷಣಂ ಕುರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ. ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ. ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮಧ್ಯುನಾಥಪ್ರತಿಮಪ್ರಭಾಯ. ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ. ತಸ್ಮೈ ನಮೋ ನೀರದ ನೀಲಭಾಸೆ. ಕೃಷ್ಣಾಯ ಕೃಷ್ಣ ರಮಣಪ್ರಿಯಾಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳಾಗಿರತಕ್ಕಂತಹ ನಮ್ಮ ನಾರಾಯಣ ಪಂಡಿತಾಚಾರ್ಯರು ವಾಯುಸ್ತುತಿಗೆ ವ್ಯಾಖ್ಯಾನ ರೂಪವಾಗಿ ಅದನ್ನು ವಿಸ್ತಾರ ಮಾಡ್ತಾ ಉತ್ಕೃಷ್ಟವಾದ ಮಂತ್ರತುಲ್ಯವಾದ ಕಾವ್ಯಗ್ರಂಥವನ್ನು ಏನು ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಮಧ್ವವಿಜಯ ಅಂತ ಕರೆದರು. ನಾಮದಲ್ಲೇ ಫಲ. ಯಾರು ಮಧ್ವರನ್ನು ಹಿಡಿದಿರ್ತಾರ ಅಂಥವರಿಗೇನು ಫಲ? ವಿಜಯವೇ ಫಲ ಅವರಿಗೆ. ವಿಜಯ ಅಂದರೆ ಏನು? ಮೋಕ್ಷ. ಮೋಕ್ಷ ಫಲ ಅಂತ ತಿಳಿಸಿದ್ರು. ಅಂತಹ ಮೋಕ್ಷ ಸಾಧಕ ವರ್ಗತ ಹೊಂದಬೇಕು ಅಂತಂದರೆ ಅದಕ್ಕೇನು ಕ್ರಮ ಅಂತಂದರೆ ದೊಡ್ಡವರ ಸ್ವರೂಪವನ್ನು ತಿಳಿಬೇಕು. ದೊಡ್ಡವರ ಸ್ವರೂಪ ತಿಳಿಬೇಕಾದರೆ ಮತ್ತೋರ್ವ ದೊಡ್ಡವರೇ ಬರಬೇಕು. ಅವರು ಬಂದು ಸಮಗ್ರ ಅವರ ಚರಿತ್ರೆಯನ್ನು, ಸಮಗ್ರ ಅಂದರೆ ಸಮಗ್ರವಾಗಿ ಅಂತಲ್ಲ, ನಮಗೆಷ್ಟು ಪ್ರಾಪ್ತಿಯೋ ಅಷ್ಟನ್ನು ತಾವು ಅನುಗ್ರಹ ಮಾಡಿಕೊಟ್ಟಿರತಕ್ಕಂಥದ್ದು. ಅಂತಹ ಮೇರುಕೃತಿ ಮಧ್ವವಿಜಯ ಗ್ರಂಥ. ಮಧ್ವವಿಜಯ ನಾವು ನೋಡಿದಾಗ ಯಾವ ಕ್ರಮದಲ್ಲಿ ಹೊರಟಿದೆ ಅದು ಅಂತಂದರೆ,
ಮೊದಲಿಗೆ ಪ್ರಾರಂಭ ಆಗ್ತಕ್ಕಂಥದ್ದೇ ಪರಮಾತ್ಮನ ಮಹಿಮಾ ವರ್ಣನ. ತರುವಾಯ ಮುಂದೆ ವಾಯುದೇವರ ವರ್ಣನೆ, ಹನುಮದವತಾರದ ಚಿಂತನೆ, ಭೀಮಾವತಾರ, ತರುವಾಯ ಮಧ್ವಾವತಾರವನ್ನು ತಗೊಂಡಿದ್ದಾರೆ. ಗ್ರಂಥದ ನಾಮ ಇರೋದೇನು? ಮಧ್ವವಿಜಯ. ನೇರವಾಗಿ ಮಧ್ವವಿಜಯ, ಮಧ್ವರಾಯರ ಚರಿತ್ರೆ ಅಲ್ಲಿಂದ ಪ್ರಾರಂಭ ಆಗಬೇಕಾಗಿತ್ತು. ಹಂಗೆ ಮಾಡಲೇ ಇಲ್ಲ. ತಗೊಂಡಂತಹ ಕ್ರಮದಲ್ಲೇ ಜಿಜ್ಞಾಸ ನಮಗೆ. ಗ್ರಂಥದ ಹೆಸರಿಗೂ ಮಂಗಳ ಶ್ಲೋಕಕ್ಕೂ ಹೇಗೆ ಸಾಮ್ಯತೆ ಕೂಡಿಸ್ತೀರಿ? ಗ್ರಂಥದ ಹೆಸರು ಹೇಳ್ತಿರೋದೇನು? ಮಧ್ವರಾಯರ ವಿಜಯ ಅಂತ. ಗ್ರಂಥ ಪ್ರಾರಂಭ ಆದದ್ದು ಯಾರಿಂದ? ಪರಮಾತ್ಮನ ಮಹಿಮೆಯಿಂದ ಪ್ರಾರಂಭ ಮಾಡಿಬಿಟ್ರು. ಅಲ್ರಿ, ಗ್ರಂಥದ ಹೆಸರು ಯಾರ್ದಿದೆಯೋ ಅವ್ರನ್ನ ಕುರಿತಾಗಿ ನೀವು ಮಂಗಳ ಶ್ಲೋಕ ಮಾಡಬೇಕು, ಅಥವಾ ಪರಮಾತ್ಮನ ಪರವಾಗಿ ನೀವು ಸ್ತೋತ್ರವನ್ನು ಮಾಡ್ತಾ ಮಧ್ವವಿಜಯ ಅಂತ ಹೇಗಂದ್ರಿ ಇದನ್ನು? ಹೀಗೊಂದು ಪೂರ್ವಪಕ್ಷವನ್ನು ನಾವೇ ಹಾಕ್ಕೊಂಡಾಗ ಅದಕ್ಕೆ ಉತ್ತರ, ನಾವು ಯಾರನ್ನು ಕುರಿತು ಸ್ತೋತ್ರ ಮಾಡ್ತೇವೋ ಅವರ ಪ್ರೀತ್ಯರ್ಥವಾಗಿ ಒಂದಾಗಿ ಅವರನ್ನೇ ನಾವು ಸ್ತೋತ್ರ ಮಾಡುವುದು ಒಂದು ಕ್ರಮ. ಆದರೆ ಅವರಿಗೆ ಯಾರು ಪ್ರೀತಿಪಾತ್ರರೋ ಅವರನ್ನು ಕುರಿತು ಸ್ತೋತ್ರ ಮಾಡುವುದು ಮತ್ತೊಂದು ಕ್ರಮ. ಮಧ್ವರಾಯರಿಗೆ ಯಾರು ಅತ್ಯಂತ ಪ್ರೀತಿಪಾತ್ರರು? ಇದನ್ನೇ ಮಣಿಮಂಜರಿಯಲ್ಲಿ ನಾರಾಯಣ ಪಂಡಿತಾಚಾರ್ಯರೇ ಉಲ್ಲೇಖ ಮಾಡ್ತಾರೆ. ಒಂದೇ ಗೋವಿಂದಂ ಆನಂದ ಜ್ಞಾನದೇಹಂ ಇಂದಿರಾಪತಿಂ, ಯಾವ ಲಕ್ಷ್ಮೀದೇವಿಗೆ ಪತಿಯಾಗಿರ್ತಕ್ಕಂತಹ ಪರಮಾತ್ಮ ಶ್ರೀಮದಾನಂದ ತೀರ್ಥಾರ್ಯ ವಲ್ಲಭಂ, ಶ್ರೀಮದ್ ಆಚಾರ್ಯರಿಗೆ ಪ್ರೀತಿಪಾತ್ರನಾದ ಅಂತ ಅಲ್ಲಿ ತಿಳಿಸಿದ್ದರ ಆಂತರ್ಯ ಏನು ಅಂತಂದರೆ, ತಮ್ಮ ಮಧ್ವವಿಜಯದ ಮಂಗಳ ಶ್ಲೋಕವನ್ನು ತಾವು ಪರಮಾತ್ಮನ ಪರವಾಗಿ ಅಲ್ಲಿ ಪ್ರಾರಂಭ ಮಾಡಲಿಕ್ಕೆ ಇದೂ ಒಂದು ಕಾರಣವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಏನದು ಅಂತಂದರೆ, ಆಚಾರ್ಯರನ್ನೇ ಕುರಿತಾಗಿ ಹೊರಟಿರ್ತಕ್ಕಂತಹ ಈ ಒಂದು ಕಾವ್ಯಗ್ರಂಥ ಆದರೂ ಆಚಾರ್ಯರ ಪ್ರೀತಿಯನ್ನು ನಾವು ಸಂಪಾದನೆ ಮಾಡಬೇಕು ಅಂತಂದರೆ ಅವರಿಗೆ ಯಾರು ಪ್ರೀತಿಪಾತ್ರರೋ ಅವರನ್ನು ನಾವು ಸ್ತೋತ್ರ ಮಾಡಿದಾಗ ಆಚಾರ್ಯರ ಪೂರ್ಣಾನುಗ್ರಹ ನಮಗೆ ಪ್ರಾಪ್ತಿ. ಶ್ರೀಮದಾನಂದ ತೀರ್ಥಾರ್ಯ ವಲ್ಲಭಂ ಅಂದರೆ ಆನಂದ ತೀರ್ಥರಿಗೆ ಯಾರು ವಲ್ಲಭನಾಗಿದ್ದಾನೋ ಅಂತಹ ಪರಮಾತ್ಮನನ್ನು ನಾವು ಸ್ತೋತ್ರ ಮಾಡಿದ್ದೇವೆ ಅಂತಂದರೆ ಆಗ ನಮಗೆ ಪೂರ್ಣ ಫಲಪ್ರಾಪ್ತಿ ಅನ್ನೋ ಒಂದು ಧಾಟಿಯಿಂದ ಪಂಡಿತಾಚಾರ್ಯರು ಇಲ್ಲಿ ತಾವು ಸ್ತೋತ್ರವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಇಂದಿರಾಪತಿಂ ಅಲ್ಲ ಶಬ್ದ ಹಾಕಿದ್ರೆ ಇಲ್ಲೇನು ತಿಳಿಸಿದ್ರು? ಶ್ರೀ ಪ್ರಾಣನಾಥಾಯ, ಶ್ರೀ ಲಕ್ಷ್ಮೀದೇವಿಗೆ ಪ್ರಾಣನಾಥನಾದ, ಹಿಂಗೊಂದರ್ಥ. ಶ್ರೀ ಲಕ್ಷ್ಮೀದೇವಿ ಪ್ರಾಣ ಮುಖ್ಯ ಪ್ರಾಣದೇವರು, ಅವರಿಗೆ ಅಂದರೆ ಲಕ್ಷ್ಮೀ ತತ್ವಕ್ಕೂ ಮತ್ತು ವಾಯುತತ್ವಕ್ಕೂ ಯಾರು ನಾಥನಾಗಿದ್ದಾನೋ ಏನಿರ ತಾತ್ಪರ್ಯ? ಊರ್ಧ್ವಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಯಾವುದು ಜಗತ್ತಿನಲ್ಲಿ ಜಗತ್ತಿನ ನಿರ್ಮಾಣಕ್ಕೆ ಮೂಲ ಕಾರಣೀಭೂತವಾಗಿರ್ತಕ್ಕಂಥದ್ದು ಯಾವುದು? ಒಂದು ಶ್ರೀತತ್ವ, ಒಂದು ಪ್ರಾಣತತ್ವ. ಅರ್ಥಾತ್ ಶ್ರೀತತ್ವ ಅಂತಂದರೆ ಅದೇ ಅವ್ಯಕ್ತ ತತ್ವ. ಇದನ್ನೇ ಏನಂತ ಕರೆದ್ರು? ಊರ್ಧ್ವ ಅಂತಂದರು. ಊರ್ಧ್ವ ಮೂಲ ಮದಶಾಖಂ. ಪುರುಷೋತ್ತಮ ಯೋಗದಲ್ಲಿ ಕೃಷ್ಣ ಏನು ತಿಳಿಸಿದ್ದಾನೆ ಇದೇ ಅಂಶವನ್ನು ತಿಳಿಸಿದ್ದು. ಶ್ರೀತತ್ವ ಅಂದರೆ ಅವ್ಯಕ್ತ ತತ್ವ. ಅವ್ಯಕ್ತ ತತ್ವದಿಂದ ಹೊರಟದ್ದು ಯಾವುದು? ಮಹತ್ತತ್ವ. ಮಹತ್ತತ್ವಕ್ಕೆ ಅಭಿಮಾನಿಗಳು ಯಾರು? ವಾಯುದೇವರು. ಹಾಗಾದರೆ ಈ ಮಹತ್ತತ್ವಕ್ಕೆ ಅಭಿಮಾನಿಗಳಾದ ವಾಯುದೇವರು ಮತ್ತು ಅವ್ಯಕ್ತ ತತ್ವಕ್ಕೆ ಅಭಿಮಾನಿನಿಯಾದ ಲಕ್ಷ್ಮೀದೇವಿ
ಇವರಿಬ್ಬರಿಗೂ ಕೂಡ ಮೂಲಭೂತನಾಗಿರ್ತಕ್ಕಂಥವ ಯಾರೋ ಅವನೇ ನಾಥನಾದ ಪರಮಾತ್ಮ. ಅಂದರೆ ಇದರ ಒಂದು ಒಟ್ಟಾರೆ ಸಾರಾಂಶ ನಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಅನ್ಯಮತ ಖಂಡನ, ಸ್ವಮತ ಸ್ಥಾಪನ. ಪರಮತಿಯರೇನು ತಿಳಿಸಿದ್ರು? ಜಗತ್ತು ನಶ್ವರ, ಜಗತ್ತು ಮಿಥ್ಯಾ ಅಂತ ನಮಗೆ ಏತತ್ಕ್ರಮದಲ್ಲಿ ವಾದವನ್ನು ಮಾಡೋದು ನಾವೇನು ಕಾಣ್ತಾ ಇದ್ದೇವೆ. ಇದಕ್ಕೆ ಉತ್ತರ ರೂಪವಾಗಿ ನಮಗೆ ತಿಳಿಸ್ತಾ ಇದ್ದಾರೆ, ನಾರಾಯಣಾಯ ಅಖಿಲ ಕಾರಣಾಯ. ಮಧ್ವರಾಯರು ಯಾವುದಕ್ಕೆ ಪ್ರೀತರಾಗ್ತಾರೆ ಅಂತಂದರೆ, ಪರಮಾತ್ಮ ನಿರ್ಗುಣ ನಿರಾಕಾರ ಹಿಂಗೆ ಉಪಾಸನೆ ಮಾಡಿದರೆ ಅದು ಮಧ್ವರಾಯರ ಪ್ರೀತಿಗೆ ನಾವು ಪಾತ್ರರಾಗೋಲ್ರು. ಮತ್ತೇನು ಕ್ರಮ? ನಾರಾಯಣಾಯ ಅಖಿಲ ಕಾರಣಾಯ. ಜಗತ್ಕರ್ತೃತ್ವ ಎಂಬುದೇನಿದೆ ಅದು ಪರಮಾತ್ಮನಲ್ಲಿ ಮಾತ್ರ ಸ್ವತಂತ್ರವಾಗಿರತಕ್ಕಂಥದ್ದು. ನೋಡಿ ಎಷ್ಟು ಅಂಶ ತಿಳಿಸ್ತಾ ಇದ್ದಾರೆ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶೋದಯ ಸ್ಥಿತಿ ಲಯೋನ್ಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ. ಏನು ಆಚಾರ್ಯ ಶಬ್ದ ಪ್ರಯೋಗ ಮಾಡಿದ್ರು? ಸತ್ಕಾರಣಾಯ, ನಾರಾಯಣಾಯ ಅಖಿಲ ಕಾರಣಾಯ ತಗೊಂಡು ವಿಷಯವನ್ನು. ಆಚಾರ್ಯರ ಭಾವವನ್ನೇ ಕಿಂಚಿತ್ತೂ ವ್ಯತ್ಯಾಸ ಮಾಡದೆ ಯಥಾವತ್ತಾದಂತಹ ಒಂದು ಗ್ರಂಥದ ಒಂದು ನಿರೂಪಣ, ಆ ಕಾವ್ಯ ರೂಪದಲ್ಲಾಗಲಿ ಗ್ರಂಥ ರೂಪದಲ್ಲಾಗಲಿ ಏನು ಪಂಡಿತಾಚಾರ್ಯ ತಾವು ತಿಳಿಸ್ತಾ ಇದ್ದಾರೆ, ಅದನ್ನು ನಮಗೆ ಮೊಟ್ಟ ಮೊದಲನೇದಾಗಿ ತಗೊಂಡಂತಹ ಒಂದು ಲಕ್ಷಣ ಯಾವುದು? ಕಾಂತಾಯ. ಜಗತ್ತು ಕಾಂತಿ ಅಂದ್ರೇನು? ಆಕರ್ಷಕ ಅಂತ ಅರ್ಥ. ಯಾರು ಜಗತ್ತನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡುವ ಸಾಮರ್ಥ್ಯ ಇದೆಯೋ ಅಂತಹ ಪರಮಾತ್ಮನ ಕಲ್ಯಾಣ ಗುಣಗಳು, ಅದರ ನಿರೂಪಣೆ ಏತದ್ಗ್ರಂಥದಲ್ಲಿ. ಅಂದರೆ ಇನ್ನಿದರ ಸಾರಾಂಶ, ಶ್ರೀಮದ್ ಆಚಾರ್ಯರ ಅವತಾರದ ಹಿನ್ನೆಲೆ ಏನು ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದ. ವಾಯುದೇವರು ಮಧ್ವರಾಯರಾಗಿ ಬರಲಿಕ್ಕೆ ಏನು ಕಾರಣ? ಮುಂದೆ 2ನೇ ಸರ್ಗದಲ್ಲಿ ಬರುತ್ತೆ. ಪರಮಾತ್ಮ ಸ್ವಯಂ ತಾನು ಉದ್ಗಾರ ಮಾಡಿದ, ಮಮ ಸದ್ಗುಣ ನಿರ್ಣಯೇನ. ವಾಯುದೇವರು ಅವತಾರ ಮಾಡಬೇಕಾದ್ರೆ ಏನು ಕಾರಣ ಇತ್ತು ಅಂತಂದರೆ, ಪರಮಾತ್ಮ ಸ್ವಯಂ ತಿಳಿಸ್ದ, ನನ್ನ ಸದ್ಗುಣಗಳನ್ನು ನಿರ್ಣಯ ಮಾಡಲಿಕ್ಕಾಗಿ ನೀನು ಅವತಾರ ಮಾಡಬೇಕು ಅಂತಂದ. ಅದಕ್ಕೆ ಅನುಗುಣವಾಗಿ ಆಚಾರ್ಯರು ತಾವೇನು ಸರ್ವಮೂಲ ಗ್ರಂಥಗಳು ಅಂತ ಕೊಟ್ಟಿದ್ದಾರೆ, ಅದರ ಒಟ್ಟಾರೆ ಸಾರಾಂಶ ನಾವು ತಗೊಂಡಾಗ ಯಾವ ವಿಷಯವನ್ನು ಮಂಡನೆ ಮಾಡ್ತಾ ಇದ್ದಾರೆ ಆಚಾರ್ಯರು, ಅದನ್ನು ಪಂಡಿತಾಚಾರ್ಯರು ಮಂಗಳ ಶ್ಲೋಕದಲ್ಲಿ ತಾವು ಹೇಳ್ತಾ ನೋಡಿ. 2 ಅಂಶಗಳನ್ನು ತಗೊಂಡ್ರು ಇಲ್ಲಿ ಪಂಡಿತಾಚಾರ್ಯರು. ಮಂಗಳ ಶ್ಲೋಕವನ್ನು ತಾವು ತಗೊಂಡಾಗ ಆಚಾರ್ಯರಿಗೆ ಪ್ರೀತಿಪಾತ್ರರು ಯಾರೋ ಅವರಿಗೆ ನಮಸ್ಕಾರ. ಇನ್ನು ಆಚಾರ್ಯರ ಸಿದ್ಧಾಂತ ಏನು ಅಂತಂದರೆ, ಪರಮಾತ್ಮ ಅನಂತ ಕಲ್ಯಾಣ ಗುಣಮಂಡಿತನಾಗಿದ್ದಾನೆ, ಅವನಲ್ಲಿ ಸರ್ವಕರ್ತೃತ್ವ ಉಂಟು, ಸ್ವತಂತ್ರ ಕರ್ತೃತ್ವ ಉಂಟು. ಅದು ಕೇವಲ ಪರಮಾತ್ಮನಲ್ಲಿ ಮಾತ್ರ ಇರತಕ್ಕಂತಹ ಒಂದು ಲಕ್ಷಣ. ಇನ್ನು ಲಕ್ಷ್ಮೀದೇವಿಗೆ ಪತಿತ್ವ ಎಂಬುದು ಅದು ಪರಮಾತ್ಮನಲ್ಲಿ ಮಾತ್ರ ನಾವು ಕಾಣತಕ್ಕಂಥದ್ದು. ಹೀಗೆ ಯಾವುದು ಲೋಕವಿಲಕ್ಷಣ ಅಂತ ನಾವು ಲೋಕದಲ್ಲಿ ಕಾಣ್ತಾ ಇದ್ದೇವೋ ಆ ಎಲ್ಲವೂ ಕೂಡ ಅದು ಪರಮಾತ್ಮನಲ್ಲಿದೆ ಅಂತ ಏನು ಆಚಾರ್ಯರು ತಾವು ತಿಳಿಸಿದ್ದಾರೆ. ಆ ಎಲ್ಲ ಅಂಶವನ್ನೂ ಕೂಡ ಪಂಡಿತಾಚಾರ್ಯಲ್ಲಿ ತಾವು ಹೇಳ್ತಾ, ಪರಮಾತ್ಮನಲ್ಲಿ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ. ದೇವರ ಗುಣಕ್ಕೂ ಪರಮಾತ್ಮನಿಗೂ ಅರ್ಥಾತ್ ಅವನ ಶರೀರಕ್ಕೂ ಸರ್ವಥಾ ಭೇದಾದಿಗಳು ಇಲ್ಲ. ಗುಣೈಕಧಾಮ್ನೆ. ಇದನ್ನೇ ಮಣಿಮಂಜರಿಯಲ್ಲೂ ಇದೇ ಶಬ್ದ ತಿಳಿಸಿದ್ರು. ಆನಂದ ಜ್ಞಾನದೇಹಂ. ಆನಂದ ಮತ್ತು ಜ್ಞಾನವೇ ಶರೀರವಾಗಿ ಉಳ್ಳವ ಯಾರೋ ಪರಮಾತ್ಮ, ಅವನ ಗುಣಗಳು, ಅವನ ಅವತಾರ, ಅವನ ಅಂಶ, ಅವನ ಆವೇಶ, ಅವನ ಕ್ರಿಯೆಗಳು ಯಾವುದಕ್ಕೂ ಯಾವ ಕಾಲದಲ್ಲೂ ಭೇದಾದಿಗಳು ಇಲ್ಲ. ಗುಣೈಕಧಾಮ್ನೆ. ಈ ಅಂಶವನ್ನು ಯಾಕೆ ತಗೊಂಡ್ರು ಪಂಡಿತಾಚಾರ್ಯರು ಅಂತಂದರೆ, ಅದಕ್ಕೆ ತಿಳಿಸ್ತಾ ಇದ್ದಾರೆ, ಒಬ್ಬರು ಪರಮಾತ್ಮನಿಗೆ ಒಂದು ಕಾಲಕ್ಕೆ ಗುಣಾದಿಗಳನ್ನು ಹೇಳಿದರೆ ಇನ್ನೊಂದು ಕಾಲದಲ್ಲಿ ಅವನಿಗೆ ನಿರ್ಗುಣತ್ವವನ್ನೇ ತಾವು ಪ್ರತಿಪಾದನೆಯನ್ನು ನಡೆಸಿದ್ರೆ ಅದಕ್ಕೆ
ಉತ್ತರ ರೂಪವಾಗಿ ಇಲ್ಲಿ ಪಂಡಿತಾಚಾರ್ಯರು ಆಚಾರ್ಯರ ಸಿದ್ಧಾಂತದ ಸಾರವನ್ನು ತಾವಿಲ್ಲಿ ಹೇಳ್ತಾ ಗುಣೈಕಧಾಮ್ನೆ, ಪರಮಾತ್ಮನಿಗೂ ಅವನ ಗುಣಗಳಿಗೂ ಸರ್ವಥಾ ಭೇದಾದಿಗಳು ಇಲ್ಲ. ನೋಡಿ, ಇಷ್ಟಂತ ತಿಳಿಬೇಕು. ಇವನು ಒಬ್ಬರಿಗೆ ಒಡೆಯನಾಗಿದ್ದಾನೆ ಅಂತ ಹೇಳಿದ್ರಿಂದಾಗಿ ಅಲ್ಲಿ ಯಾವ ತತ್ವವನ್ನು ನಿರೂಪಣೆ ಮಾಡಿದಂತೆ ಆಯಿತು? ತಾರತಮ್ಯವನ್ನು ಹೇಳಿದಂತೆ ಆಯಿತು. ಇವನು ಒಡೆಯ, ನಾವು ದಾಸರು. ಶ್ರೀಪ್ರಾಣ ನಾಥಾಯ ನಮಸ್ಕರೋಮಿ. ಯಾರಿಗೆ ನಮಸ್ಕಾರ ಅಂತಂದರೆ ಲಕ್ಷ್ಮೀದೇವಿಗೂ ಪ್ರಾಣದೇವರಿಗೂ ಯಾರು ಒಡೆಯನಾಗಿದ್ದಾನೋ ಅಂತ ಹೇಳಿದ್ರ ತಾತ್ಪರ್ಯ ಏನು ಅಂತಂದರೆ, ಲಕ್ಷ್ಮೀದೇವಿಗೂ ಮತ್ತು ಪ್ರಾಣದೇವರಿಗೇನಿದೆ? ಭೇದ ಇದೆ, ಜೀವ ಭೇದ. ಇನ್ನು ಇವರಿಬ್ಬರಿಗೂ ಇವನು ಒಡೆಯನಾಗಿದ್ದಾನೆ ಅಂದರೆ ಏನಾಯಿತು? ಜೀವ ಈಶ ಭೇದ. ನೋಡಿ, ಒಂದೇ ಶ್ಲೋಕವನ್ನು ನಾವು ತಗೊಂಡ್ರೆ ಎಷ್ಟು ಆಚಾರ್ಯರ ಸಿದ್ಧಾಂತವನ್ನು ತಾವು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇದು ಪಂಡಿತಾಚಾರ್ಯರಲ್ಲಿರ್ತಕ್ಕಂತಹ ಆ ಒಂದು ವಿಶಿಷ್ಟವಾದ ಕಾವ್ಯ ಗ್ರಂಥದ ರಚನಾ ಶೈಲಿ. ಹೀಗೆ ತಾವು ಹೇಳ್ತಾ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ, ಪರಮಾತ್ಮನಲ್ಲಿ ಗುಣಗಳು ದುರ್ಗುಣನೂ ಇರ್ಬೋದು ಅಂತ ಕೆಲವೊಬ್ಬರು ವಾದ ಮಂಡನೆ ಮಾಡಿದರೆ, ಪರಮಾತ್ಮನಲ್ಲಿ ಅಹಂಕ್ರಮ ಅಲ್ಲ, ಅವನಲ್ಲಿರ್ತಕ್ಕಂಥದ್ದು ಕಲ್ಯಾಣ ಗುಣತ್ವ ಮಾತ್ರ ಅಂತ ತಿಳಿಸ್ಕೊಟ್ರು. ಅಂದರೆ ಏನು? ಮಂಗಲಪ್ರದವಾದ ಗುಣಗಳಿಗೆ ಮಾತ್ರ ನಾವು ಪರಮಾತ್ಮನಲ್ಲಿ ಉಂಟೆ ಹೊರತಾಗಿ ನಾರಾಯಣಂ ಗುಣಸರ್ವೈಹಿ ಉದೀರ್ಣಂ ದೋಷವರ್ಜಿತಂ. ಆ ದೋಷವರ್ಜಿತಂ ಅನ್ನೋ ಶಬ್ದವನ್ನೇ ಪಂಡಿತಾಚಾರ್ಯರು ತಾವಿಲ್ಲಿ ಉಲ್ಲೇಖ ಮಾಡ್ತಾ ಕಲ್ಯಾಣ ಗುಣ ಅನ್ನೋದರ ಒಂದು ಸಾರಾಂಶ ಏನು ಅಂತಂದರೆ, ದೇವರಲ್ಲಿ ಯಾವುದೇ ವಿಧವಾದಂತಹ ದೋಷಾದಿಗಳು ಇಲ್ಲ, ದೋಷವರ್ಜಿತಂ ಅನ್ನೋ ಶಬ್ದವನ್ನೇ ಇಲ್ಲಿ ಯಥಾವತ್ತಾಗಿ ತಾವು ಹೇಳ್ತಾ, ಇಂತಹ ಪರಮಾತ್ಮನಿಗೆ ನಾವು ನಮಸ್ಕಾರವನ್ನು ಮಾಡ್ತೇವೆ. ಆಗ ನಾವು ದೇವರಿಗೆ ಒಂದು ನಮಸ್ಕಾರ ಮಾಡಬೇಕಾದರೆ ಎಷ್ಟು ವಿಷಯ ನಮ್ಮ ತಲೆಗೆ ಬರಬೇಕು ಅಂತಂದರೆ, ಪರಮಾತ್ಮ ನಿರ್ಗುಣ ಅಲ್ಲ, ಅವ ಗುಣಪೂರ್ಣನಾಗಿದ್ದಾನೆ. ಗುಣಪೂರ್ಣತ್ವ ಅಂತಷ್ಟೇ ಹೇಳಿದರೆ ಅದಲ್ಲಿ ದೋಷತ್ವವೂ ಸೇರ್ಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ಪರಮಾತ್ಮನ ದೋಷಾದಿಗಳಿಲ್ಲ, ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ. ಯಾರಲ್ಲಿ ಗುಣಪೂರ್ಣತ್ವ ಉಂಟೋ ಅಂತಹ ಪರಮಾತ್ಮನಿಗೆ ನಮ್ಮ ನಮಸ್ಕಾರ ಅಂತ ತಿಳಿಸೋದು. ಆಗ ನಮ್ಮ ಧ್ಯಾನಕ್ಕೆ ವಿಷಯಕನಾಗಿದ್ದಾನೆ. ಸತ್ಯಂ ಪರಂ ಧೀಮಹಿ. ಭಾಗವತದ ಮಂಗಳ ಶ್ಲೋಕದಲ್ಲಿ ಭಗವಾನ್ ವ್ಯಾಸರು ತಾವೇನು ಉಲ್ಲೇಖ ಮಾಡಿದ್ದಾರೆ? ಯಾರನ್ನ ಧ್ಯಾನ ಮಾಡಬೇಕು ನಾವು ಅಂತಂದರೆ ಸತ್ಯಂ. ಏನು ಸತ್ಯಂ ಅಂದರೆ? ಸತ್ ನಿರ್ದುಷ್ಟವಾದ, ತೀ ಅಂದರೆ ಆನಂದ, ಯಾ ಅಂದರೆ ಜ್ಞಾನ. ಯಾರಲ್ಲಿ ನಿರ್ದುಷ್ಟವಾದ, ಏನು ನಿರ್ದುಷ್ಟವಾದ ಅಂದರೆ ಏನರ್ಥ? ದೋಷಕ್ಕೆ ಆಸ್ಪದವೇ ಇಲ್ಲ. ಎಲ್ಲಿ ದೋಷಕ್ಕೆ ಕಿಂಚಿತ್ತೂ ಆಸ್ಪದ ಇಲ್ಲವೋ ಅವರು ಮಾತ್ರ ಸತ್ ಶಬ್ದವಾಚ್ಯರು. ಅಂತಹ ಸತ್ಶಬ್ದವಾಚ್ಯನಾದ ಪರಮಾತ್ಮ, ಅವನ ಗುಣ ಹೇಗಿದೆ ಅಂತಂದರೆ ನಿರ್ದುಷ್ಟವಾಗಿದೆ. ಯಾರಲ್ಲಿ ಜ್ಞಾನ ಆನಂದಾದಿಗಳು ನಿರ್ದುಷ್ಟವಾಗಿ ಉಂಟೋ ಅಂತಹ ಪರಮಾತ್ಮನನ್ನೇ ಧೀಮಹಿ ಧ್ಯಾನ ಮಾಡೋಣ ಅಂತ ತಿಳಿಸಿದ್ರು. ಹಾಗಾದರೆ ನಮ್ಮ ಧ್ಯಾನಕ್ಕೆ ವಿಷಯ ಅವನಲ್ಲಿ ದೋಷ ಇರಬಾರ್ದು, ಗುಣಪೂರ್ಣತ್ವ ಇರಬೇಕು. ಯಾರಲ್ಲಿ ಗುಣಪೂರ್ಣತ್ವ ಉಂಟೋ, ದೋಷ ದೂರಾದಿಗಳಿಂದ ಇದ್ದಾನೋ ಅಂತಹ ಪರಮಾತ್ಮನಿಗೆ ನಮಸ್ಕರೋಮಿ, ನಮಸ್ಕಾರವನ್ನು ಮಾಡ್ತೇನೆ ಅಂತ ಪಂಡಿತಾಚಾರ್ಯರು ತಾವು ತಿಳಿಸ್ತಾ, ವಾಯುಸ್ತುತಿಯಲ್ಲೂ ಕೂಡ ಇದೇ ಅಂಶವನ್ನು ತಗೊಂಡ್ರು. ಶ್ರೀಮದ್ ಆಚಾರ್ಯರ ಸ್ತೋತ್ರಕ್ಕಾಗಿ ಪಂಡಿತಾಚಾರ್ಯರು, ತ್ರಿವಿಕ್ರಮ ಪಂಡಿತಾಚಾರ್ಯ ತಾವು ಹೊರಟಾಗ ಮೊದಲನೇ ವಿಶೇಷಣ ಯಾವ ತಗೊಂಡ್ರು? ವಾಯುದೇವರ ಬಗ್ಗೆ. ಏನು ಒಳ್ಳೆಯ ಗ್ರಂಥಕಾರರು ಅಂತ ತಗೊಂಡ್ರ? ಮತ್ತೇನು ತಗೊಂಡಿದ್ದಾರಲ್ಲಿ? ಶ್ರೀಮದ್ವಿಷ್ಣಂಘ್ರಿನಿಷ್ಠಾ ಅತಿಗುಣ ಗುರು ತಮಃ. ಅತಿ ದೊಡ್ಡದಾದಂತಹ ಗುರು, ಆ ಒಂದು ತಮ ಉತ್ಕೃಷ್ಟವಾದ ವಾಯುದೇವರಲ್ಲಿ ಗುಣ ಅಂತಂದ್ರೆ ಯಾವುದದು?
ವಿಷ್ಣುವಿನ ಅಂಗ್ರಿಯಲ್ಲಿ ನಿಷ್ಠೆ ಉಳ್ಳವರಾಗಿದ್ದಾರೆ ಅನ್ನೋದೇ ವಾಯುದೇವರಲ್ಲಿ ದೊಡ್ಡದಾದಂಥ ಒಂದು ಗುಣ. ಅನಂತ ಗುಣಗಳು ವಾಯುದೇವರಲ್ಲಿ. ಅದನ್ನು ನಾವು ಹೆಂಗಪ್ಪ ಎಣಿಸೋದು? ಯಾವ ಗುಣ ಚಿಂತನೆ ಮಾಡಬೇಕು, ಯಾವ ಗುಣ ಬಿಡಬೇಕು, ಈ ಜಿಜ್ಞಾಸ ಬಂದರೆ ಅದಕ್ಕೆ ರಾಯರು ತಾವು ಪ್ರಾತಃಸಂಕಲ್ಪ ಗದ್ಯದಲ್ಲಿ ತಿಳಿಸ್ತಾರೆ, ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣ ಪರಿಪೂರ್ಣ ರಮಾ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅಂತನ್ಬಿಟ್ಟು. ಹಾಗಾದರೆ ವಾಯುದೇವರ ಮೊಟ್ಟ ಮೊದಲನೇ ಲಕ್ಷಣ ಅಂತ ನಮ್ಮ ಮಂತ್ರಾಲ್ ರಾಯರು ತಾವು ತಗೋಬೇಕಾದರೆ ಯಾವ ಲಕ್ಷಣ ತಗೊಂಡ್ರು? ಶ್ರೀ ವಿಷ್ಣು ಭಕ್ತಿ ಅಂತಂದು. ಪರಮಾತ್ಮನಲ್ಲಿ ಭಕ್ತಿ ಮಾಡೋದು ಏನಿದೆ ಅದು ವಾಯುದೇವರಲ್ಲಿರ್ತಕ್ಕಂತಹ ದೊಡ್ಡದಾದಂತಹ ಒಂದು ಗುಣ. ಗುರು ಗುಣತಮಃ, ದೊಡ್ಡದಾದ ಒಂದು ವಾಯುದೇವರ ಗುಣ ಅಂತಂದರೆ ಯಾವುದದು ಅಂತಂದರೆ ವಿಷ್ಣು ಭಕ್ತಿ. ಆ ವಿಷ್ಣು ಭಕ್ತಿ ಎಂಬುದು ಹೇಗಿರಬೇಕು ಅಂತಂದರೆ, ಪರಮಾತ್ಮ ಅನಂತ ಕಲ್ಯಾಣ ಗುಣಮಂಡಿತನಾಗಿದ್ದಾನೆ ಮತ್ತು ಜಗತ್ತಿನ ಕರ್ತೃತ್ವಾದಿಗಳು ಪರಮಾತ್ಮನಲ್ಲಿ ಮಾತ್ರ ಇರ್ತಕ್ಕಂಥ ಸ್ವತಂತ್ರವಾದ ಒಂದು ಲಕ್ಷಣ. ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವಂಶತೆ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೌ ದ್ವಿಧೇತರದು. ಇರೋದೇ ಜಗತ್ತಿನಲ್ಲಿ ಎರಡು ತತ್ವ, ಒಂದು ಸ್ವತಂತ್ರ, ಒಂದು ಅಸ್ವತಂತ್ರ. ಅದರಲ್ಲಿ ಸ್ವತಂತ್ರರು ಭಗವಾನ್ ವಿಷ್ಣು, ಪರಮಾತ್ಮ ಮಾತ್ರ ಸ್ವತಂತ್ರನಾಗಿದ್ದಾನೆ. ನಾರಾಯಣಾಯ ಅಖಿಲ ಕಾರಣಾಯ. ನೋಡ್ರಿ, ಇಷ್ಟು ತಗೊಂಡ್ರು ಶಬ್ದವನ್ನು. ಒಂದು ಮಂಗಲ ಶ್ಲೋಕ ಹಿಡಿದ್ರೆ ಇಡೀ ಆಚಾರ್ಯರ ಸರ್ವಮೂಲ ಸಾರವನ್ನು ಪಂಡಿತಾಚಾರ್ಯ ತಾವೇನು ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಹಾಗಾದರೆ ಇಷ್ಟೆಲ್ಲ ಸರ್ವಕರ್ತೃತ್ವಾದಿಗಳು ಪರಮಾತ್ಮನಲ್ಲಿದೆ. ಅಖಿಲ ಕಾರಣಾಯ ಲಕ್ಷ್ಮೀದೇವಿಗೂ ಮತ್ತು ವಾಯುದೇವರಿಗೂ ನಾಥನಾಗಿದ್ದಾನೆ ಅಂತ ಹೇಳಿದ ಮೇಲೆ ನೇರವಾಗಿ ಪರಮಾತ್ಮನನ್ನೇ ಹಿಡಿದು ಬಿಡೋಣ. ಮಧ್ವರಾಯರ ಚಿಂತನೆ ಹಾಕಬೇಕು. ನೀವೇ ಹೇಳಿದ್ರಿ, ಈಗ ಸರ್ವಕರ್ತೃತ್ವಾದಿಗಳು ಪರಮಾತ್ಮನಲ್ಲಿ ಮಾತ್ರ ಇರ್ತಕ್ಕಂಥದ್ದು, ಉಳಿದವರೆಲ್ಲ ಅಸ್ವತಂತ್ರರು ಅಂತ ಹೇಳಿದಾಗ, ಹಾಗಾದರೆ ಈ ವಾಯುದೇವರ ಚಿಂತನೆ ನಮಗೆ ಹಾಕಬೇಕು ಅಂತಂದರೆ ಇದಕ್ಕೆ ಪಂಡಿತಾಚಾರ್ಯ ಮುಂದೆ ಉತ್ತರ ಕೊಡ್ತಾರೆ ನಮಗೆ. ನಿಮ್ಮ ಮಾತು ಖರೆ, ಪರಮಾತ್ಮನಲ್ಲೇ ವಿಶಿಷ್ಟವಾದ ಭಕ್ತಿ, ಉಳಿದವರಲ್ಲಿ ವಿಶೇಷ ಭಕ್ತಿ. ಇಷ್ಟು ಮಾಡಬೇಕು. ಇಷ್ಟು ಮಾಡಬೇಕಾದರೆ ಯಾರ ದ್ವಾರ ಅದು ನಮಗೆ ಪ್ರಾಪ್ತಿಯಾಗುತ್ತೆ? ದೇವರಲ್ಲಿ ಅನನ್ಯವಾದ ಭಕ್ತಿ ನಮಗೆ ಜನ್ಯ ಆಗಬೇಕಾದರೆ ಸುಮ್ಮನೆ ಬರ್ತಕ್ಕಂತಹ ಪದಾರ್ಥ ಅಲ್ಲ ಅದು. ಈಗೇನೋ ಒಂದಷ್ಟು ದೇವರ ಸ್ತೋತ್ರ ಹೇಳ್ತಾ ಇರ್ಬೋದು, ಆದರೆ ಆಪತ್ಕಾಲದಲ್ಲಿ ನಮಗೆ ಹರಿನಾಮ ಸ್ಮರಣೆ ವಿಸ್ಮರಣೆ ಆಗದಂತೆ ನಮಗೆ ಅದು ಲಬ್ಧವಾಗಬೇಕಾದರೆ ಯಾರ ದ್ವಾರ? ಗುರುಗಳ ದ್ವಾರ. ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ ಸತಾಂ ಪ್ರಸಕ್ತೇ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋರ್ವಿಶುದ್ಧಾಂ ವಕ್ಷಾಮಿ ವಾಯೋ ಅವತಾರ ಲೀಲಾಂ. ಯಾಕೆ ವಾಯುದೇವರ ಲೀಲೆಯನ್ನು ವಕ್ಷ್ಯಾಮಿ ನಾವು ಹೇಳಬೇಕು, ನೀವು ಕೇಳಬೇಕು? ಯಾಕಿಷ್ಟೆಲ್ಲ ಕ್ರಮ ಅಂತಂದರೆ ಮನೋವಿಶುದ್ಧೈ, ನಮ್ಮ ಮನಸ್ಸು ಶುದ್ಧಿ ಆಗಬೇಕು. ಅದು ಶುದ್ಧಿ ಆಗೋದು ಯಾರ ದ್ವಾರ? ಗುರುಗಳ ದ್ವಾರ. ಅದು ಶುದ್ಧಿ ಆಯಿತು ಅಂತಂದರೆ ಮುಕುಂದ ಭಕ್ತಿ, ಪರಮಾತ್ಮನಲ್ಲಿ ನಮಗೆ ಅನನ್ಯವಾದ ಭಕ್ತಿ. ಸತಾಂ ಪ್ರಸಕ್ತೇ ಚ ನಿರಂತರಾಯಿ, ಸತಾಂ ಆ ಒಂದು ಕ್ರಮದಿಂದ ನಿರಂತರವಾದ ಭಕ್ತಿ ನಮಗೆ ಜನ್ಯ ಆಗಬೇಕಾದರೆ ಅದಕ್ಕಿರ್ತಕ್ಕಂಥ ಏಕೈಕ ಅನಿವಾರ್ಯ ಅಂದರೆ ಯಾವುದದು ಅಂದರೆ ಗುರುಗಳಲ್ಲಿ ನಾವು ಮಾಡ್ತಕ್ಕಂತಹ ಭಕ್ತಿ ಏನಿದೆ, ಗುರುಪ್ರಸಾದೋ ಬಲವಾನ್. ಗುರುಗಳಲ್ಲಿ ನಾವು ಅನನ್ಯವಾಗಿ ಮಾಡ್ತಕ್ಕಂತಹ ಭಕ್ತಿ ಏನಿದೆ ಅದು ಮಾತ್ರ ದೇವರಲ್ಲಿ ಭಕ್ತಿ ಮಾಡಲಿಕ್ಕೆ ಸಾಧ್ಯ ಅಂತ ತಿಳಿಸ್ಕೊಡ್ತಾರೆ. ಮುಂದೆ ಇದರದೇ ವಿವರಣೆ ಮಾಡ್ತಾ ಹೋಗ್ತಾರೆ. ಇಡೀ ಮಧ್ವವಿಜಯ ಯಾವುದರ ಪ್ರತಿಪಾದನೆ? ಗುರುಭಕ್ತಿಯಿಂದ ಬರ್ತಕ್ಕಂತಹ ಫಲ ಏನು? ಅದೇ ಮಧ್ವವಿಜಯ. ಅದನ್ನು ಹೊರತುಪಡಿಸಿ ಇನ್ನೊಂದು ವಿಷಯ ಇಲ್ಲ ನೋಡ್ರಿ. ಯಾಕೆ ಗುರುಗಳಲ್ಲಿ ಭಕ್ತಿ ಮಾಡಬೇಕು? ಆ ಗುರುಗಳ ಭಕ್ತಿ ಮಾಡಬೇಕಾದ ಕ್ರಮ ಏನು? ಮಧ್ವರಾಯರನ್ನು ಅರ್ಥಾತ್ ವಾಯುದೇವರನ್ನು ಯಾವ ಗುರುಗಳು ಅಂತ ಕರೆದ್ರು ನೋಡಿ, ಅದೊಂದು ಬೇರೆ. ಗುರುಗಳಲ್ಲಿ ಅನೇಕ ಪ್ರಕಾರ, ಒಳಗುರುಗಳು,
ಹೊರಗುರುಗಳು, ಒಳ ಹೊರಗುರುಗಳು. ನೋಡ್ರಿ, ಹಿಂಗೆಲ್ಲ 3 ಪ್ರಕಾರವನ್ನು ಕೊಟ್ಟಿದ್ದಾರೆ. ಹೊರಗಿಂದ ಪಾಠ ಮಾಡೋರು ಯಾರಿರ್ತಾರೆ? ಹೊರಗುರುಗಳು. ಇನ್ನು ಒಳಗಡೆಯಿಂದ ಕೂತು ಮಾಡಿಸೋರು ಯಾರು? ತತ್ವಾಭಿಮಾನಿಗಳು. ಹೊರಗೂ ಇದ್ದು ಒಳಗೂ ಇದ್ದು ಒಳಗಡೆ ಇರ್ತಕ್ಕಂತಹ ತತ್ವಾಭಿಮಾನಿ ದೇವತೆಗಳಲ್ಲೂ ಯಾರು ನಿಂತು ಕಾರ್ಯವನ್ನು ನಡೆಸ್ತಾ ಇರ್ತಾರೋ ಅವರು ವಿಶ್ವಗುರುಗಳು. ಅದನ್ನು ತಿಳಿಸ್ತಾರೆ. ವಿಶ್ವಪ್ರವೇಶೆ, ನಮ್ಮ ಒಳಗೆ ಪ್ರವೇಶ ಮಾಡಿ. ವಿಶ್ವಪ್ರವೇಶೆ ನಮ್ಮೊಳಗೆ ಮಾತ್ರ ಅಲ್ಲ, ನಮ್ಮಲ್ಲಿ ಒಂದು ಕಾರ್ಯದಿಂದ ಜನ್ಯವಾಗ್ತಕ್ಕಂತಹ ಜ್ಞಾನ, ಆ ಜ್ಞಾನ ಯಥಾರ್ಥವಾದ ಜ್ಞಾನವೇ ಆಗಬೇಕಾದರೆ ಅದು ಯಾರ ದ್ವಾರ? ವಾಯುದೇವರ ದ್ವಾರ. ಪದಾರ್ಥ ನೋಡಿರ್ತೇವೆ, ಪದಾರ್ಥ ನೋಡಿದ ಮಾತ್ರಕ್ಕೆ ಯಥಾರ್ಥ ಜ್ಞಾನ ಬರಬೇಕು ಅಂತೇನಿಲ್ಲ. ಪದಾರ್ಥ ನೋಡಿದಾಗ ಯಥಾರ್ಥ ಜ್ಞಾನ ಜನ್ಯ ಆಗಬೇಕು ಅಂತಂದರೆ ಅದು ವಾಯುದೇವರ ಅನುಗ್ರಹ. ಇದನ್ನು ತಿಳಿಸ್ತಾರೆ. ವಿಷಯೇಂದ್ರಿಯಗಳ ತದಭಿಮಾನಿ ಸುಮನಸರೊಳು ನಿಂತು ನಿಯಾಮಿಸುವ ಶ್ವಸನಾಂತರ್ಗತ. ನೋಡಿ, ಅಂದರೆ ಸಾಕ್ಷಾತ್ ವಾಯುದೇವರು ನಿಂತಿರಬೇಕು. ಕಣ್ಣಿಗೆ ವಿಷಯ ಯಾವುದು? ನೋಡುವಿಕೆ. ನಾವು ನೋಡ್ತಾ ಇದ್ದೇವೆ ಅಂತಂದರೆ ಕಣ್ಣಲ್ಲಿ ಯಾರು ಕೂತಿರಬೇಕು? ತತ್ವಾಭಿಮಾನಿ ದೇವತೆ ಕೂತಿರಬೇಕು. ಆ ತತ್ವಾಭಿಮಾನಿ ದೇವತೆಯೇ ಕಾರ್ಯವನ್ನು ಮಾಡಲಿಕ್ಕೆ ಶಕ್ಯನಿದ್ದಾನ ಅಂತಂದರೆ ಅವನಲ್ಲಿ ವಾಯುದೇವರು ನಿಂತು ವ್ಯಾಪಾರ ಮಾಡಬೇಕು. ಆಗ ಮಾತ್ರ ಯಥಾರ್ಥ ಜ್ಞಾನ ಪ್ರಾಪ್ತಿಯಾಗುತ್ತೆ. 3 ವಿಧ ಜೀವರೊಳಗಬ್ಜಜ ಕಲ್ಪ ಪರ್ಯಂತ ತಾ ರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ಜಗನ್ನಾಥದಾಸರು ಕೊಟ್ಟಂಥ ವಿಶೇಷಣ ನೋಡ್ರಿ. ಪವಮಾನ ಸಲಹೆಮ್ಮ ಸಾಕಿತ್ತು, ಆದರೆ ಗುರು ಪವಮಾನ ಸಲಹೆಮ್ಮ. ಯಾಕಲ್ಲಿ ಗುರುತ್ವೇನ ವಾಯುದೇವರನ್ನು ಸ್ತೋತ್ರ ಮಾಡಿದ್ರು ಅಂತಂದರೆ ಆ ತ್ರಿವಿಧ ಜೀವರಾಶಿಗಳು ಅಂತ ಯಾರಿದ್ದಾರೆ ಅವರ ಸ್ವರೂಪ ಯೋಗ್ಯತೆಯನ್ನು ಅರಿತು ಅವರಿಂದ ಸಾಧನೆಯನ್ನು ಮಾಡಿಸ್ತಕ್ಕಂಥವರು ಅಂತಂದರೆ ಅದು ಮುಖ್ಯ ಪ್ರಾಣದೇವರ ಮಾತ್ರ ಅಂತ ತಿಳಿಸ್ತಾರೆ. ಮಾತರ್ಮೇ ಮಾತರಿಶ್ವನ್ ಪಿತರ ತೊಲಗರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರೇತರ್ ಜನ್ಮ ಮೃತ್ಯಾಮಯಾನ. ಮಾತರ್ಮೇ ಮಾತರಿಶ್ವನ್ ಪಿತರ ತೊಲಗರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್. ತ್ರಿವಿಕ್ರಮ ಪಂಡಿತಾಚಾರ್ಯ ಇದೇ ವಿಷಯ ತಿಳಿಸ್ತಾರೆ. ಯಾಕೆ ವಾಯುದೇವರನ್ನು ವಿಶ್ವಗುರೋರ್ ವಿಶುದ್ಧಾಂ ಅಂತ ಅವ್ರ ಮಕ್ಕಳು ತಾವು ಘೋಷಣೆ ಮಾಡಿದ್ರು ಅಂತಂದರೆ ವಾಯುಸ್ತುತಿಯಲ್ಲಿ ಏನು ತಿಳಿಸಿದ್ದಾರೆ? ತಂದೆ ತಾಯಿ ಗುರುಗಳು ಬಂಧು ಬಾಂಧವರು ಮಿತ್ರ ಅರ್ಥ ಸಖ ಈ ಎಲ್ಲ ಸ್ಥಾನದಲ್ಲಿದ್ದು ಯಾರು ನಮ್ಮಿಂದ ಸಾಧನಾದಿಗಳನ್ನು ನಡೆಸ್ತಾ ಇದ್ದಾರೋ ಅಂತಹ ಆ ವಾಯುದೇವರೇ ವಿಶ್ವಗುರೋರ್ ವಿಶುದ್ಧಾಂ. ಎಷ್ಟು ತಿಳಿಸಿದ್ರು ನೋಡಿ. ಯಾವ ಜೀವನಿಗೆ ಎಷ್ಟು ಜ್ಞಾನ ಕೊಡಬೇಕು ಅದು ವಾಯುದೇವರ ಅಧೀನ. ತತ್ವಜ್ಞಾನ ಮುಕ್ತಿಭಾಜ ಸುಖಹೇ ಸಿಹಿ ಗುರೋ ಯೋಗ್ಯತಾ ತಾರತಮ್ಯ. ಜೀವರ ಯೋಗ್ಯತಾ ನೋಡಿ ಅವರಿಂದ ಸಾಧನೆಯನ್ನು ಮಾಡಿಸ್ತಾ ಇದೇ ಪರಮಾತ್ಮನ ವಿಶ್ವರೂಪ. ಆ ವಿಶ್ವರೂಪವನ್ನು ಮಹಾಭಾರತಾತ್ಮ ನಿರ್ಣಯದ 24ನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯ ತದ್ವಿಷಯ ತಗೊಂಡಿದ್ದಾರೆ. ಪರಮಾತ್ಮನ ವಿಶ್ವರೂಪವನ್ನು ಮೊದಲಿಗೆ ಯಾರು ನೋಡಿದ್ರು? ದುರ್ಯೋಧನ ನೋಡ್ದ. ಆದರೆ ಪರಮಾತ್ಮನ ಪರವಾದ ಆ ಜ್ಞಾನವೇ ಜನ್ಯ ಆಗಲಿಲ್ಲ ಅವನಿಗೆ. ಅದೇ ವಿಶ್ವರೂಪವನ್ನೇ ಅರ್ಜುನನೂ ನೋಡಿದಾಗ ಪರಮಾತ್ಮನ ಪಾರಮ್ಯದ ಜ್ಞಾನ ಜನ್ಯ ಆಯಿತು. ಪದಾರ್ಥ ಒಂದೇ, ನೋಡುವ ಕ್ರಿಯೆಯೂ ಒಂದೇ, ಆದರೆ ಅದರಿಂದ ಜನ್ಯವಾದಂತಹ ಜ್ಞಾನ ಏನಿದೆ ಆ ಜ್ಞಾನದಲ್ಲಿ ಮಾತ್ರ ವ್ಯತ್ಯಾಸ. ಆ ಜ್ಞಾನ ಯಾಕೆ ವ್ಯತ್ಯಾಸ ಆಯಿತು? ಪದಾರ್ಥ ಒಂದೇ ಇದ್ದಾಗ ಅಂತಂದರೆ ಜೀವರ ಯೋಗ್ಯತೆಯನ್ನು ನೋಡಿ ಅವರಿಂದ ಕಾರ್ಯವನ್ನು ಮಾಡಿಸ್ತಕ್ಕಂತಹ ಒಂದು ವ್ಯಾಪಾರ ಅದು ಯಾರ ಅಧೀನ? ಅದು ವಾಯುದೇವರ ಅಧೀನ. ಹಾಗಾದರೆ ಜೀವರ ಒಳಗೆ ಪ್ರವೇಶ ಮಾಡಿ ಯಾರು ಕಾರ್ಯವನ್ನು ನಡೆಸ್ತಾ ಇದ್ದಾರೋ ಅಂತಹ ವಾಯುದೇವರನ್ನೇ ಪಂಡಿತಾಚಾರ್ಯನ ಸ್ತೋತ್ರ ಮಾಡಿದ್ರು. ವಿಶ್ವಗುರೋರ್ ವಿಶುದ್ಧಾಂ. ನೋಡ್ರಿ, ಒಂದು ಶಬ್ದ ದೊಡ್ಡವರು ಆಡಿದ್ರು ಅಂದರೆ ಅದರಲ್ಲಿ ಎಷ್ಟು ಸಾರ, ಎಷ್ಟು ಒಂದು ಶಾಸ್ತ್ರಸಮ್ಮತವಾದ ಶಬ್ದವನ್ನು ಹಾಕಿರ್ತಾರೆ. ವಿಶ್ವಪ್ರವೇಶೆ, ನಮ್ಮ ಒಳಗೆ ಪ್ರವೇಶ ಮಾಡಿ ತತ್ವಾಭಿಮಾನಿ ದೇವತೆಗಳಲ್ಲಿ ನಿಂತು
ಅವರ ಸಾಧನೆಯನ್ನು ಮಾಡಿಸ್ತಿ. ಅದರಿಂದ ಜೀವನ ಸಾಧನೆಯನ್ನು ಯಾರು ನಡೆಸ್ತಾ ಇದ್ದಾರೋ ಇಂತಹ ವಾಯುದೇವರನ್ನೇ ನಾವು ಮನೋವಿಶುದ್ಧೈ, ನಮ್ಮ ಮನಸ್ಸಿನ ಶುದ್ಧಿಗಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ ಹೊರತಾಗಿ ಇದರಿಂದ ವಾಯುದೇವರಿಗೇನೋ ಪ್ರಯೋಜನ, ನಾವು ಹೊಗಳ್ತಾ ಇದ್ದೇವೆ, ಅವ್ರು ಹಿಗ್ತಾ ಕೂತಿದ್ದಾರೆ ಅದಕ್ಕೋಸ್ಕರ ಸ್ತೋತ್ರ ಮಾಡ್ತಾ ಇದ್ದೇವೆ ಅಂತ ಅರ್ಥ ಮಾಡಬೇಡ್ರಿ. ಪರಂತು ಕೇವಲ ಮನೋವಿಶುದ್ಧಿ, ನಮ್ಮ ಶುದ್ಧಿಗಾಗಿ. ಯಾವ ಶುದ್ಧಿ? ಕೊಟ್ಟಿರೋ ವಿಶೇಷಣ ಏನು? ಮನಃ, ಮನಸ್ಸಿನ ಶುದ್ಧಿ. ಹಾಗಾದ್ರೆ ಕಲುಷಿತ ಎಲ್ಲಿದೆ? ಮನಸ್ಸಿನಲ್ಲೇ ಇದೆ. ಮನಸ್ಸು ಕಲುಷಿತ ಆಗಲಿಕ್ಕೆ ಅದ್ಯಾಪ ಏನು ಕಾರಣ? ಕಲಿಪ್ರವೇಶ. ಆ ಕಲಿದೋಷ ನಿವಾರಣೆ ಮಾಡೋ ಸಾಮರ್ಥ್ಯ ಯಾರಲ್ಲಿದೆ? ಅದು ವಾಯುದೇವರಲ್ಲಿದೆ. ಹಾಗಾದ್ರೆ ಯಾರನ್ನು ಸ್ತೋತ್ರ ಮಾಡಬೇಕು? ವಾಯುದೇವರ ಸ್ತೋತ್ರ ಮಾಡಬೇಕು. ಮನೋವಿಶುದ್ಧೈ ಚರಿತಾನುವಾದ. ಯಾರಲ್ಲಿ ಕಲಿದೋಷ ಇಲ್ವೋ ಅಂತಹ ವಾಯುದೇವರನ್ನೇ ನಾವು ಸ್ತೋತ್ರ ಮಾಡ್ತೇವೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ. ಇಂತಹ ಗುರುಗಳಾದ ವಾಯುದೇವರನ್ನು ಜೀವೋತ್ತಮರು ಅಂತ ನಾವು ಸ್ತೋತ್ರ ಮಾಡಬೇಕಾದರೆ ಎಲ್ರಿಗೂ ಆ ಭಕ್ತಿ ಮಾಡಲಿಕ್ಕಾಗತ್ತಾ? ಎಲ್ಲರೂ ಕೂಡ ವಾಯುದೇವರು ಜೀವೋತ್ತಮರು ಅಂತ ಲೋಕದಲ್ಲಿ ಅಂಗೀಕರಿಸಿದ್ದಾರ? ಆಗ್ತಾ ಇಲ್ಲ. ಕೆಲವೊಬ್ಬರು ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ಮಾಡ್ತಾ ಇಲ್ಲ. ಇದಕ್ಕೇನು ಕಾರಣ ಅಂತಂದರೆ ನೋಡಿ, ದೇವರಲ್ಲಿ ಅನನ್ಯವಾದ ಭಕ್ತಿಜನ್ಯ ಆಗಬೇಕಾದರೆ ಗುರುಗಳನ್ನು ಹಿಡಿಬೇಕು. ಗುರುಗಳನ್ನು ಹಿಡಿಬೇಕು ಅನ್ನೋ ಬುದ್ಧಿ ನಮಗೆ ಬರಬೇಕಾದ್ರೆ ಸತಾಂ ಸಜ್ಜನರ ಸಹವಾಸವನ್ನು ಮಾಡಬೇಕು. ಇದೇ ಕಪಿಲೋಪಾಖ್ಯಾನ ತಿಳಿಸಿದ್ದು ನಮಗೆ. ಹೌದು ಇಲ್ಲ? ದೇವಹೂತಿ ಪರಮಾತ್ಮ ಏನು ಹೇಳ್ದ? ಸಾಧನೆಯ ಮೊದಲನೇ ಹಂತ ಯಾವುದು ಅಂತಂದರೆ ಸಜ್ಜನರ ಸಹವಾಸ ಅಂತಂದ. ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಅಂದರೆ ಎಷ್ಟು ಹಂತದ ಸಾಧನೆ ನೋಡಿ. ಮೋಕ್ಷ ಅನ್ನೋ ಅತ್ಯರ್ಥ ಪ್ರಸಾದ ನಮಗೆ ಬರಬೇಕಾದರೆ ಮೊಟ್ಟ ಮೊದಲನೇದಾಗಿ ಸಜ್ಜನರ ಸಹವಾಸವನ್ನು ಮಾಡಬೇಕು. ಅದಾದ ಮೇಲೆ ಅದರ ಫಲವಾಗಿ ಗುರುಭಕ್ತಿಯನ್ನು ಮಾಡಬೇಕು. ಅದರ ಫಲವಾಗಿ ಹರಿಭಕ್ತಿಯನ್ನು ಮಾಡಬೇಕು. ಹರಿಭಕ್ತಿಯ ಫಲ ಏನು ಅಂತಂದರೆ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನದ ಅತ್ಯರ್ಥ ಪ್ರಸಾದ ಏನು? ಮೋಕ್ಷ ಪ್ರಾಪ್ತಿ. ಆ ಮೋಕ್ಷಕ್ಕಾಗಿ ನಾವೇನು ಮಾಡಬೇಕು? ಸತಾಂ ಸಜ್ಜನರ ಸಹವಾಸವನ್ನು ಮಾಡಬೇಕು. ಸಜ್ಜನರ ಸಹವಾಸದ ಫಲ ಎಂಥದ್ದು ಅಂತಂದರೆ ಇದಕ್ಕೆ ಪದ್ಮಪುರಾಣ ತಿಳಿಸುತ್ತೆ. ಮಧ್ವವಿಜಯ ಅಂತ ಒಂದು ಗ್ರಂಥ ತಗೊಂಡ್ರೆ ಎಷ್ಟು ಪುರಾಣಗಳ ಸಾರ, ಶಾಸ್ತ್ರದ ಸಾರವನ್ನು ತಾವಲ್ಲಿ ಒದಗಿಸಿದ್ದಾರೆ. ಸಜ್ಜನರ ಸಹವಾಸದ ಮಹತ್ವವನ್ನು ಪರಮಾತ್ಮ ಮತ್ತು ನಾರದರು ಇಬ್ಬರ ಸಂವಾದ ನಡೀತಂತೆ. ಆ ಸಂವಾದದಲ್ಲಿ ನಾರದರು ಪರಮಾತ್ಮನನ್ನು ಪ್ರಶ್ನೆ ಮಾಡಿದರು. ಸ್ವಾಮಿ, ಎಲ್ಲಿಂದ ಎಲ್ಲಿ ತನಕವು ನೋಡಿದ್ರೂ ಕೂಡ ಸಜ್ಜನರ ಸಹವಾಸ ಸಜ್ಜನರ ಸಹವಾಸ ಅಂತಲೇ ಉಲ್ಲೇಖ ಆಗಿದೆಯಲ್ಲ, ಏನದರ ಮಹಿಮಾ ಅಂತ ಹಿಂಗೊಂದು ಪ್ರಶ್ನೆ ಮಾಡಿದಾಗ ಆಗ ಪರಮಾತ್ಮ ಅಂದ, ಅಲ್ಲೊಂದು ಹಂದಿ ಇದೆ, ಹಂದಿನ ಕೇಳು, ಹಂದಿ ನಿನಗೆ ಉತ್ತರ ಕೊಡುತ್ತೆ ಅಂದ್ಬಿಟ್ಟ. ನಾರದರಿಗೆ ಆಶ್ಚರ್ಯ ಆಗೋಯ್ತು. ಅಲ್ಲ ಸ್ವಾಮಿ, ನಿನ್ನನ್ನು ಕೇಳಿದ್ರೆ ಒಂದು ಹಂದಿನ ಕೇಳು ಅಂತೀಯಲ್ಲ, ಹೋಗಿ ಕೇಳೋ ಉತ್ತರ ಕೊಡ್ತದೆ ಅಂತ ಪರಮಾತ್ಮ. ನಾರದರು ಹೋದರು. ಹೋಗಿ ಇನ್ನೂ ಮಾತು ಪ್ರಾರಂಭ ಮಾಡೇ ಇಲ್ಲ, ಹಂದಿ ಸತ್ತೇ ಹೋಯಿತು. ಆಶ್ಚರ್ಯ ಆಗೋಯ್ತು ನಾರದರಿಗೆ. ಅಲ್ಲ, ನಾ ಏನು ಮಾಡಿದೆ, ಇದ್ಯಾಕೆ ಸತ್ತು ಹೋಯಿತು? ಪುನಃ ದೇವರ ಹತ್ರ ಬಂದರು. ಸ್ವಾಮಿ, ನೀನು ಯಾರ ಹತ್ರ ಹೋಗಿ ನನ್ನ ಪ್ರಶ್ನೆ ಉತ್ತರ ಕೇಳು ಅಂತ ಹೇಳಿದ್ಯೋ, ನಾ ಹತ್ರ ಹೋಗೋ ಅಷ್ಟೊತ್ತಿಗೆ ಅದು ಪ್ರಾಣ ಬಿಟ್ಬಿಡ್ತು ಅಂತ. ದೇವರು ಕೇಳಿದ, ಸತ್ತೋಯ್ತಾ ಅಂತ. ಹ್ಞೂ ಸ್ವಾಮಿ, ಸತ್ತೋಯ್ತು. ಛೇ ಛೇ ಛೇ, ಆಯ್ತು ಬಿಡಪ್ಪ. ಸರಿ, ಉತ್ತರ ಏನು ಅಂದರು ನಾರದರು. ಇನ್ನೊಂದು 6 ತಿಂಗಳು ಬಿಟ್ಕೊಂಬಾ ಅಂದ ಪರಮಾತ್ಮ. ನಾರದರು ಬಿಡೋರಲ್ಲ, ಪುನಃ ಬಂದರು. ಏನು ಬಂದೆ ಅಂದ. ಏನು ಸ್ವಾಮಿ, ಏನು ಬಂದೆ? ನಾ ಪ್ರಶ್ನೆ ಕೇಳಿದ್ದೆ, ನೀನೊಂದು 6 ತಿಂಗಳು ಬಿಟ್ಕೊಂಬ ಅಂದೆ, ಪುನಃ ನೋಡು ಬಂದಿದ್ದೇನೆ ಅಂತಂದರು.
ಹಾಗಾದ್ರೆ ಒಂದು ಕೆಲಸ ಮಾಡಪ್ಪ, ಅಲ್ಲೊಂದು ಓತಿಕೇತ ಇದೆ ನೋಡು, ಅದನ್ನು ಕೇಳು ಅಂತ. ಸ್ವಲ್ಪ ಕೋಪ ಬಂದ್ಬಿಡ್ತು ನಾರದರಿಗೆ. ಸ್ವಾಮಿ ನೀನು ಉತ್ತರ ಕೊಡ್ತೀಯೋ ಇಲ್ವೋ ಹೇಳು, ಸುಮ್ಮನೆ ಅದನ್ನು ಕೇಳು ಇದನ್ನು ಕೇಳು, ಏನು ನಿನ್ನ ವ್ಯಾಪಾರ ಇದು? ಹಾಗೇನಿಲ್ಲೋ, ನಾವು ಉತ್ತರ ಸಿಗತ್ತೆ ಹೋಗು ಅಂತಂದ್ರು. ನಾರದರು ಹೋದರು, ಅದ್ರ ಹತ್ರ ಹೋಗಿ ನಿಂತ್ಕೊಂಡು ಸಜ್ಜನರ ಅಂತ ಇಂದು ಶಬ್ದ ಪ್ರಾರಂಭ ಆಗಬೇಕು, ಮರಣ ಹೊಂದೇ ಬಿಡ್ತದೆ. ಇಲ್ಲ ಇದೇನು ಗ್ರಹಚಾರ ಇದು, ನಾ ಏನಂತ ಕೇಳಿದೆ, ಹಿಂಗ್ಯಾಕಾಯಿತು? ಪುನಃ ದೇವ್ರ ಹತ್ರ ಬಂದರು. ಸ್ವಾಮಿ ಅವಾಗ ನೋಡಿದ್ರೆ ಹತ್ರ ಹೋಗೋಷ್ಟದೇ ಅದು ಸತ್ತು ಹೋಯಿತು, ಈಗ ನೋಡಿದ್ರೆ ಈ ಓತಿಕೆ ಸತ್ತೋಯ್ತಾ ಅಂದ ಪರಮಾತ್ಮ ಪುನಃ. ಹ್ಞೂ ಸ್ವಾಮಿ ಸತ್ತೋಯ್ತು. ಸರಿ ಆಯ್ತಪ್ಪ, ಇನ್ನೊಂದು 6 ತಿಂಗಳು ಬಿಟ್ಕೊಂಬ ಅಂದ. ಪುನಃ ಇನ್ನು 6 ತಿಂಗಳಾಯಿತು. ಪುನಃ ಬಂದರು ನಾರದರು. ಸ್ವಾಮಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಪ್ಪ. ನಮ್ಮ ದೇವರಂದ, ಭೂಲೋಕದಲ್ಲಿ ಒಬ್ಬ ರಾಜನಿಗೆ ಒಂದು ಮಗು ಆಗಿದೆ ಅಂತಂದರು. ನನಗೆ ಪ್ರಶ್ನೆನೂ ಇಲ್ಲ, ನೀನು ಉತ್ತರ ಕೊಡೋದು ಬೇಡ ಅಂತ. ಯಾಕೆ ನೀನು ಹೋಗಿ ಆ ಮಗುನ ಕೇಳು ಅನ್ನೋದು, ನಾನು ಅದ್ರ ಹತ್ರ ಹೋಗೋದು, ಹೇಳಿ ಕೇಳಿ ರಾಜನ ಕೂಸು ಬೇರೆ ಅಂತ ಬೇರೆ ಹೇಳ್ತಾ ಇದ್ದೀಯಾ, ಇನ್ನು ಆ ಮಗು ಏನಾರು ಮರಣ ಹೊಂದ್ಬಿಡೋದು, ನನಗೆ ಯಾಕೆ ಬೇಕು ಆ ಪ್ರಖ್ಯಾತಿ, ನನಗೆ ಬೇಡ ಬಿಡು ಸ್ವಾಮಿ ಅಂತ. ಹಾಗೇನಿಲ್ಲೋ, ಆ ಮಗು ಉತ್ತರ ಕೊಡೋದು ಹೋಗು ಅಂತಂದೇ ಬಿಟ್ಟು ನಾರದರು ಬಂದರು ಭೂಲೋಕಕ್ಕೆ. ಬಂದು ಅರಮನೆ ಒಳಗಡೆ ಪ್ರವೇಶ ಮಾಡಿದ್ರು. ಮಗು ಹತ್ರ ಹೋಗ್ತಾ ಇಲ್ವಂತೆ. ನಾವು ಹೋಗೋದು, ನಮ್ದೇನ ನೆರಳುಗಳು ಬಿದ್ದು ಹೋಗೋದು, ಇನ್ನೇನು ಆಗ್ತದೋ ಗ್ರಹಚಾರ, ಇದು ಯಾಕೆ ಬೇಕಪ್ಪ? ಸುಮ್ಮನೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆ ಶತಪಥ ಮಾಡ್ತಾ ನಿಂತಿದ್ರಂತೆ. ತೊಟ್ಲಲ್ಲಿದ್ದ ಮಗುನೇ ಕರೀತಂತೆ, ನಾರದ್ರೆ ಬನ್ನಿ ಇಲ್ಲಿ ಅಂತಂದು. ಸರಿ, ನಾರದರು ಸ್ವಲ್ಪ ದೂರನೇ ನಿಂತಿದ್ರು. ಹೆದರ್ಕೋಬೇಡಿ ಬನ್ನಿರಿ ಅಂತಂದು ಬಂದರು. ನಿಮ್ಮ ಪ್ರಶ್ನೆ ಏನು ಗೊತ್ತೇನು ಅಂತ ಮಗು. ಏನಪ್ಪ ಏನು ಅಂತಂದರು. ಸಜ್ಜನರ ಸಹವಾಸದ ಫಲ ಏನು ಅಂತ ತಾನೇ ಅಂತ ಮಗು ಅಂತು. ಹೌದು ಅಂದರು ನಾರದರು. ಸರಿಯಪ್ಪ, ಈ ಪ್ರಶ್ನೆ ನಿನಗೆ ಹೇಗೆ ಗೊತ್ತಾಯಿತು ಅಂತಂದರೆ, ನಿಮ್ಮ ಪ್ರಶ್ನೆಗೆ ಫಲವೇ ನಾನು ಅಂತಂದ್ಬಿಡ್ತು. ಅರ್ಥ ಆಗಲಿಲ್ಲ ನಾರದರಿಗೆ. ಇಲ್ಲಪ್ಪ ಅದೇನು ಸ್ವಲ್ಪ ಬಿಡಿಸಿ ಹೇಳು ಅಂತಂದರು. ಏನಿಲ್ಲ ಸ್ವಾಮಿ, ನಾನಿವತ್ತು ರಾಜಕುಮಾರನಾಗಿ ಬಂದಿದ್ದೇನಲ್ಲ, ನಾ ಹಿಂದೆ ಯಾರು ಗೊತ್ತಾ? ಆ ಹಂದಿ ಆಗಿದ್ದೆ. ನಾ ಯಾರು ಗೊತ್ತಾ? ಹಿಂದೆ ಓತಿಕೇತ ಆಗಿದ್ದೆ. ಇವತ್ತು ರಾಜಕುಮಾರನಾಗಿ ಬಂದಿದ್ದೇನೆ. ಹೆಂಗೆ ಗೊತ್ತಾ? ಅವತ್ತು ನೀವು ಬಂದ್ರಲ್ಲ, ನಿಮ್ಮ ಛಾಯೆ ನೆರಳು ಬಿತ್ತಲ್ಲ, ಸಜ್ಜನರ ನೆರಳು ಬಿದ್ದಿದ್ದಕ್ಕೆ ಹಂದಿ ಜನ್ಮದಿಂದ ಮುಕ್ತಿ ಆಗೋಯ್ತು ನನಗೆ. ಇನ್ನು ಸ್ವಲ್ಪ ಅದಕ್ಕಿಂತ ಉತ್ತಮವಾದ ಜನ್ಮ ಬಂತು, ಓದಿಕೇತ ಜನ್ಮ ಬಂತು. ನಿಮ್ಮ ವಾಕ್ಯದ ಸಜ್ಜನರ ಶಬ್ದವನ್ನು ಕೇಳಿದ್ದರ ಫಲ ಆ ಜನ್ಮದಿಂದಲೂ ಮುಕ್ತಿಯನ್ನು ಹೊಂದಿಬಿಟ್ಟೆ. ಇವತ್ತು ರಾಜಕುಮಾರನಾಗಿ ನಾನು ಹುಟ್ಟಿದ್ದೇನೆ ಅಂತಂದರೆ ಇದೇ ಸಜ್ಜನರ ಸಹವಾಸದ ಫಲ ಅಂತ ಆ ಕೂಸು ತಾನೇನು ಉತ್ತರವನ್ನು ಕೊಟ್ಟಿದೆ. ಅದರಂತೆ ನಾವು ಸಾಧನೆಯ ಮೊದಲನೇ ಹಂತ ಅಂದರೆ ಸತಾಂ ಶಬ್ದವನ್ನೇ ಇಲ್ಲಿ ಮಧ್ಯವಿಜಯದಲ್ಲಿ ನಮಗೇನು ತಿಳಿಸ್ಕೊಟ್ಟಿದ್ದಾರೆ. ಮಾಲಾಕೃತಶ್ಚರಿತಾಕ್ಷರತ್ನೇ ಅಸೂಕ್ಷ್ಮ ದೃಷ್ಟೇ ಸಕುತೂಹಲಸ್ಯ ಪೂರ್ವಾಪರೀಕಾರಮಥಾ ಪರಂ ವಾ ಕ್ಷಾಮ್ಯಂತು ಮೇ ಹಂತ ಮುಹುರ್ಮಹಾಂತಃ. ಪಂಡಿತಾಚಾರ್ಯರು ತಾವು ಹೇಳ್ತಾ ಇದ್ದಾರೆ, ಸ್ವಾಮಿ ನಿಮ್ಮ ಮಹಿಮಾ ಹೇಗಿದೆ ಅಂತಂದರೆ, ಮಾಲಾಕೃತಸ್ಥ ಚರಿತಾಕ್ಷರತ್ನೈ, ನಿಮ್ಮ ಚರಿತ್ರೆಯನ್ನು ಹೇಳಬೇಕಾದ್ರೆ ಕುತೂಹಲಸ್ಯ, ಕುತೂಹಲದಿಂದ ಮುಂದೆ ಹೇಳಬೇಕಾದದ್ದನ್ನು ಈಗಲೇ ಹೇಳ್ಬಿಡ್ಬೋದು ನಾವು, ಅಥವಾ ಏತತ್ ಪ್ರಸಂಗದಲ್ಲಿ ಹೇಳಬೇಕಾದ ವಿಷಯವನ್ನು ಇನ್ನು ಮುಂದೆ ಇನ್ಯಾವಾಗಲೂ ನಾವು ಮಂಡನೆ ಮಾಡ್ಬೋದು. ಹಾಗಂದ ಮಾತ್ರಕ್ಕೆ ಪಂಡಿತರು ನಮ್ಮ ಗ್ರಂಥದಲ್ಲಿ ದೋಷವನ್ನು ಎಣಿಸೋದು ಬೇಡ. ಹೇಗೆ ಒಂದು ಹೂವಿನ ಮಾಲೆಯನ್ನು ಕಟ್ಟಬೇಕಾದ್ರೆ ಯಾವ ಹೂವನ್ನು ತಗೊಂಡು ನಾವು ಕಟ್ಟಿದ್ರೂ ಅದೊಂದು ಮಾಲೆ ಅಂತ ಕರೆಸ್ಕೊಳ್ತದೋ, ಅದರಂತೆ ನಾವು ಕೂಡ ಮಧ್ವರಾಯರ ಲೀಲೆ ನವರತುನದ ಮಾಲೆ ಅಂತನ್ಬಿಟ್ರು ವಿಜಯರಾಯರು. ಆ ಮಧ್ವರಾಯರ ಚರಿತ್ರೆ ಯಾವ ಮುತ್ತನ್ನು ಎಲ್ಲ ಹಾಕಿದ್ರೂ ಅದು ಹೇಗೆ ಫಳ 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 ಅಂತ ಹೊಳಿತಾ ಇರ್ತದೋ, ಅದರಂತೆ ಶ್ರೀಮದ್ ಆಚಾರ್ಯರ ಚರಿತ್ರೆ ಎಂಬುದೇನಿದೆ ಅದರಲ್ಲಿ ಯಾವ ಭಾಗವನ್ನು ತಗೊಂಡು ನಾವು ಹೇಳಿದ್ರೂ ಕೂಡ, ಸಕ್ಕರೆಯ ಗೊಂಬೆಯಲ್ಲಿ ಒಂದು ಕಾಲು ಭಾಗ ತಗೊಂಡ್ರೂ ಆನಂದ, ಅದರ ಮುಖಭಾಗ ತಗೊಂಡ್ರೂ ಆನಂದ. ಅದರಂತೆ ಮಾಲಾ ಕೃತಸ್ಥಚರಿತಾಕ್ಷರತ್ನೇ ಅಸೂಕ್ಷ್ಮ ದೃಷ್ಟೇ. ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ, ಅಷ್ಟು ಸೂಕ್ಷ್ಮ ಮತಿ ನಮಗಿಲ್ಲ ಅಂತ ಅಂದ್ಬಿಟ್ರು ಅವರು.
ಅವರೇ ಇಲ್ಲ ಅಂದ್ಬಿಟ್ರೆ ನಮ್ಮ ಕಥೆ ಏನಾಗಬೇಕು ಹಾಗಾದರೆ? ಹೌದು ಇದು. ಅದರಂತೆ ಇಲ್ಲಿ ಅವರಿಗೆ ಸೂಕ್ಷ್ಮಮತಿ ಇರಲಿಲ್ಲ ಅಂತ ಅಲ್ಲ, ಕೇವಲ ಅಹಂಕಾರ ಖಂಡನೆ ಅಂತ ತಾವು ನಡೆಸ್ಕೊಂಡಿದ್ದಾರೆ ಅಂತ ಇಷ್ಟು ಕ್ರಮದಲ್ಲಿ ನಾವು ಅದಕ್ಕೆ ನಿರ್ಣಯ ಮಾಡಬೇಕು ಅನ್ನೋ ಒಂದು ಅಂಶವನ್ನೇ ನಮಗಲ್ಲಿ ತಿಳಿಸ್ತಾ, ಮಾಲಾ ಕೃತಸ್ಥ ಚರಿತಾಕ್ಷರತ್ನೈ ಅಸೂಕ್ಷ್ಮ ದೃಷ್ಟೇ ಸಕುತೂಹಲಸ್ಯ ಪೂರ್ವ ಪರೀಕಾರ ಮಥಾ ಪರಂವ ಕ್ಷಾಮ್ಯಂತು ಮೇಹಂತ ಮುಹುರ್ಮಹಾಂತಹ. ಹೀಗೆ ಇಂತಹ ಮುಖ್ಯಪ್ರಾಣ ದೇವರ ಒಂದು ಅವತಾರದ ಒಂದು ಹಿನ್ನೆಲೆಯನ್ನು ನಮಗೆ ಪಂಡಿತಾಚಾರ್ಯ ತಾವು ಹೇಳ್ತಾ, ಮುಂದೆ ಅವರ ಪ್ರಥಮಾವತಾರವನ್ನು ತಗೊಂಡಿದ್ದಾರೆ. ಇದೇ ಮೊದಲನೇ ಸರ್ಗದಲ್ಲೇ ಭೀಮಾವತಾರವನ್ನೂ ತಾವು ವಿಷಯ ಮಂಡನೆ ಮಾಡ್ತಾರೆ. ಇನ್ನು ಅದರ ಕೊನೆಯ ಭಾಗದಲ್ಲಿ ಮಧ್ವರಾಯರ ಅವತಾರದ ಪೂರ್ವಪೀಠಿಕಾ ಭಾಗ, ಆಚಾರ್ಯರು ಅವತಾರ ಮಾಡುವ ಕಾಲಕ್ಕೆ ಅಂತಹ ಅವಸ್ಥಾ ಪ್ರಾಪ್ತಿಯಾಗಿತ್ತು. ವಿಶ್ವಂ ಮಿಥ್ಯಾ ವಿಭು ಅಗುಣವಾನ್, ಹೀಗೆ ಆ ಜಗತ್ತು ಮಿಥ್ಯತ್ವಾದಿಗಳೆಲ್ಲ ಪ್ರತಿಪಾದನೆ ಆಗ್ತಕ್ಕಂತಹ ಒಂದು ಪ್ರಸಂಗ. ಪರಮಾತ್ಮ ನಿರ್ಗುಣ ಅಂತ ಹೇಳ್ತಕ್ಕಂಥದ್ದು. ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ವಲ್ಲ ಪಂಡಿತಾಚಾರ್ಯ ಎರಡನೇ ಸರ್ಗದಲ್ಲಿ ಏನು ತಿಳಿಸಿದ್ದಾರೆ. ಹೀಗೆ ಒಟ್ಟಾರೆ ಮಧ್ವವಿಜಯ ಯಾವ ಕ್ರಮದಲ್ಲಿ ಹೊರಟಿದೆ ಅಂತಂದರೆ ಇದಕ್ಕೊಂದು ಶಿಷ್ಟಾಚಾರ ಪರಂಪರೆ ಇದೆ ನೋಡಿ. ಸುಮ್ಮನೆ ಮಧ್ವವಿಜಯವನ್ನು ತಾವು ರಚನೆ ಮಾಡಿದ್ದಾರೆ, ಹನುಮದ ಅವತಾರ, ಭೀಮಾವತಾರ, ತರುವಾಯ ಮಧ್ವಾವತಾರ ಹಿಂಗೆ ತಗೊಂಡ್ರು ಅಂತ ಅರ್ಥ ಅಲ್ಲ. ಮಧ್ವವಿಜಯದಲ್ಲಿ ಪ್ರತಿಪಾದಿತವಾದ ವಿಷಯ ಅದಕ್ಕೆ ಪ್ರಮಾಣ ಇದೆ, ಅದು ದುರುತೋಪಾಸ್ತ. ಆದರೆ ಆ ಮಧ್ವವಿಜಯದ ಆಕಾರ ಏನಿದೆ ಅದಕ್ಕೂ ಒಂದು ಶಿಷ್ಟಾಚಾರ ಪರಂಪರೆ. ಯಾವ ಕ್ರಮದಲ್ಲಿ ಮಧ್ವವಿಜಯ ಹೊರಟಿರೋದು ಅಂದರೆ ಮೊದಲಿಗೆ ಪರಮಾತ್ಮನ ಸ್ತೋತ್ರ, ತರುವಾಯ ವಾಯುದೇವರು ಮೂಲ ರೂಪದ ಚಿಂತನೆ. ಮೂಲ ರೂಪದ ಚಿಂತನೆಯನ್ನು ಮಾಡದೆ ಅವತಾರ ಚಿಂತನಾದಿಗಳು ಮಾಡ್ತಕ್ಕಂಥ ಕ್ರಮ ಅಲ್ಲ. ಯಾವುದೇ ಅವತಾರ ರೂಪದ ಸ್ಮರಣೆಯನ್ನು ಮಾಡಬೇಕಾದ್ರೂ ಸೋತ್ತಮರದ್ದು ಅವರ ಮೂಲ ರೂಪವನ್ನು ಸ್ಮರಣೆ ಮಾಡಬೇಕು. ಇದು ಶಾಸ್ತ್ರದಲ್ಲಿ ಕೊಟ್ಟಿರತಕ್ಕಂತಹ ನಿಯಮ. ನಮಗೆ ರಾಯರ ಸ್ತೋತ್ರದಲ್ಲೂ ಇದೇ ವಿಷಯವನ್ನು ತಿಳಿಸ್ತಾರೆ ನಮಗೆ. ಭವ್ಯಸ್ವರೂಪೋ ಭವದುಃಖತೂಲ ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋಪಪ್ಲವ ಸಿಂಧು ಸೇತು. ಭವ್ಯಸ್ವರೂಪೋ, ರಾಯರ ಸ್ವರೂಪ ಭವ್ಯ ಅಂತಂದ್ರು. ಸ್ವರೂಪ ಅಂದರೆ ಏನು? ಅವರ ಮೂಲ ರೂಪದ ಚಿಂತನೆ. ಇದನ್ನು ಅವಶ್ಯ ಮಾಡಬೇಕು. ಅದಕ್ಕೆ ನಾವು ಪ್ರತಿನಿತ್ಯ ಗುರುಗಳಿಗೆ ನಮಸ್ಕಾರ ಮಾಡಬೇಕಾದ್ರೆ ಏನು ಕ್ರಮ? ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಅವರ ಆಕೃತಿಯ ಚಿಂತನೆ ಒಂದು ಕ್ರಮದ ಉಪಾಸನೆ ಆದರೆ, ಅವರ ಆ ಕೃತಿಗಳ ಆ ಸಮಂತ ಕೃತಿ, ಅವರಿಂದ ರಚಿತವಾದ ಕೃತಿಗಳ ಚಿಂತನೆ ಮತ್ತೊಂದು ಕ್ರಮ ಆದರೆ, ಇನ್ನೊಂದು ಕ್ರಮ ಯಾವುದು? ಆ ಪಾದದ ಚಿಂತನೆ. ನಮಗೆ ನಿಮಗೆ ಪಾದದ ಚಿಂತನೆ ಶಬ್ದಕ್ಕೆ ವ್ಯಾಖ್ಯಾನ ಬೇಡ ಅಂತ ಅನಿಸುತ್ತೆ. ಯಾಕೆ? ಪಾದ ಅಂದರೆ ಅಂಘ್ರಿಗಳು, ಚರಣ, ಇಷ್ಟೇ ಅರ್ಥ ತಾನೇ? ಇಷ್ಟೇ ಅರ್ಥ ಅಲ್ಲ. ಪಾದ ಅಂದ್ರೇನು? ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಭಣ್ಯತೆ. ದೊಡ್ಡವರ ಸ್ವರೂಪ ಚಿಂತನೆಯನ್ನು ಮಾಡಬೇಕು. ಏನು ಸ್ವರೂಪ ಚಿಂತನೆ? ಅವರ ಮೂಲ ರೂಪದ ಚಿಂತನೆ. ಈ ಧಾಟಿ ಹಾಕ್ಕೊಟ್ಟಿದ್ದೇ ನಮಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಅವರಿಂದ ರಚಿತವಾದ ಆ ಸ್ತುತಿಗೆ ಏನು ಹೆಸರು ಕೊಟ್ಟರು? ವಾಯುಸ್ತುತಿ ಅಂತ ಕೊಟ್ಟರು. ಮಧ್ವಸ್ತುತಿ ಅಂತ ಯಾಕೆ ಕೊಡಲಿಲ್ಲ ಅಲ್ಲಿ? ಅದರ ತಾತ್ಪರ್ಯ ಕೇವಲ ಅಲ್ಲಿ ಒಂದು ರೂಪದ ಚಿಂತನೆ ಮಾತ್ರ ಅಲ್ಲ, ಅವರ ಅವತಾರಗಳು ಮತ್ತು ಅವರ ಮೂಲ ರೂಪದ ಸ್ಮರಣೆಯನ್ನು ನಾವು ಮಾಡಬೇಕು ಅನ್ನೋದನ್ನೇ ನಮಗೆ ಮಧ್ವವಿಜಯ ಮೊದಲಿಗೆ ಪರಮಾತ್ಮನ ಸ್ತೋತ್ರ, ತರುವಾಯ ವಾಯುದೇವರ ಸ್ತೋತ್ರ, ಹನುಮ ಭೀಮ ಮಧ್ವ, ಇದು
ಒಟ್ಟಾರೆ ಮಧ್ವ ವಿಜಯದ ಒಂದು ಆಕಾರ ಅದು. ವಾಯುಸ್ತುತಿಯೂ ಕೂಡ ಇದೇ ಧಾಟಿಯಲ್ಲೇ ಹೊರಡುತ್ತೆ. ಮೊದಲಿಗೆ ವಾಯುದೇವರ ಪಾದದ ಧೂಳಿನ ಕಣದ ಚಿಂತನೆ. ಶ್ರೀಮದ್ವಿಷ್ಣುಂ ಗೃಹನಿಷ್ಠ ಅತಿಗುಣ ಗುರುತಮಃ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ ಪಾಂಸವೋಸ್ಮಾನ್ ಪುನಂತು. ವಾಯುದೇವರ ಪಾದದ ಧೂಳಿನ ಕಣದ ಚಿಂತನೆಯಿಂದ ಪ್ರಾರಂಭ ಮಾಡಿ 3 ಶ್ಲೋಕಗಳು, ಮೊದಲನೇ 3 ಶ್ಲೋಕಗಳು ವಾಯುದೇವರ ಪಾದದ್ದೇ ವರ್ಣನೆ ಮಾಡುದು. ಪ್ರಾಂತಃ ಪ್ರಾಘ್ರಾಂಗ್ರಿ ಪೀಠೋತ್ತಿತ ಕನಕರಜಃ ಪಿಂಜರ ರಂಜಿತಾಶಾಹ, ಹೀಗೆ ಅನೇಕ ವಾಯುದೇವರ ಮಹಿಮೆಯನ್ನು ಹೇಳಿ ಮುಂದೆ ಒಂದೇ ಹಂತಂ ಹನುಮಾನ್ ಇತಿ ಮಹಿತ ಮಹಾ ಪೌರುಷೋ ಬಾಹುಶಾಲಿ ಅಂತ ಹನುಮದವತಾರದ ಚಿಂತನೆಯನ್ನು ಕೊಡ್ತಾ ಬಹ್ವಿಃ ಕೋಟಿರಟೀಕಃ, ಇದರಿಂದ ನಮಗೆ ವಿಶೇಷವಾಗಿ ಭೀಮಾವತಾರದ ಒಂದು ಸ್ಮರಣೆಯನ್ನು ಕೊಡ್ತಾ ಪೀಠೇ ರತ್ನೋಪಕ್ಲುಪ್ತೆ, ಇದರಿಂದ ನಮಗೆ ಮಧ್ವರಾಯರ ಚಿಂತನೆಯನ್ನು ವಾಯುಸ್ತುತಿ ಹೇಗೆ ಹೊರಟಿದ್ಯೋ ವಾಯುದೇವರು, ಹನುಮ, ಭೀಮ, ಮಧ್ವ, ಇದು ವಾಯುಸ್ತುತಿಯ ಒಂದು ಆಕಾರ. ಮಧ್ವವಿಜಯವೂ ಇದೇ ಆಕಾರದಲ್ಲಿ ಹುಟ್ಟುವುದು. ಇವೆರಡಕ್ಕೂ ಪ್ರಮಾಣ ಯಾವುದು ಅಂತಂದರೆ ಅಪೌರುಷೇಯವಾದ ವೇದ ಮಂತ್ರಗಳು, ಅದರಲ್ಲಿ ವಾಯುದೇವರನ್ನು ತಿಳಿಸ್ತಕ್ಕಂತಹ ಒಂದು ವಿಶಿಷ್ಟವಾದ ವೇದ ಮಂತ್ರ ಪ್ರಾಣಾಗ್ನಿ ಸೂಕ್ತ. ನಮಗೆ ಪ್ರಾಣಾಗ್ನಿ ಸೂಕ್ತ ಅಂದರೆ ಅಷ್ಟು ಪರಿಚಯವೇ ಇಲ್ಲ. ಬಳಿತ್ಥಾ ಸೂಕ್ತ ಅಂದರೆ ನಮ್ಮ ತಲೆಗೆ ಹತ್ತುತ್ತೆ. ಬಳಿತ್ಥಾ ಸೂಕ್ತಕ್ಕೆ ಕೊಟ್ಟಿರ್ತಕ್ಕಂಥ ಹೆಸರೇನು? ಪ್ರಾಣಾಗ್ನಿ ಸೂಕ್ತ ಅಂತ ಕರೆದಿದ್ದಾರೆ. ಆ ಪ್ರಾಣಾಗ್ನಿ ಸೂಕ್ತದಲ್ಲೂ ಕೂಡ ಆ 8 ಮಂತ್ರಗಳು, ಒಟ್ಟು 14 ಮಂತ್ರಗಳು ಅದರಲ್ಲಿ. ಅದರ ಮೊದಲನೇ 8 ಮಂತ್ರಗಳು ವಾಯುದೇವರ ಚಿಂತನೆ, ಹನುಮದವತಾರದ ಚಿಂತನೆ, ಭೀಮಾವತಾರದ ಚಿಂತನೆ, ಮಧ್ವಾವತಾರದ ಚಿಂತನೆ. ಈ ಕ್ರಮವನ್ನು ಅಪೌರುಷೇಯವಾದ ವೇದ ವಾಯುದೇವರನ್ನು ತಾನು ಕೊಂಡಾಡಬೇಕಾದರೆ ಈ ಕ್ರಮವನ್ನು ತಗೊಂಡಿದ್ದಾರೆ. ಬಳಿತ್ಥ ತದ್ವಪುಷೇ ದಾಯಿದರ್ಶತಂ ದೇವಸ್ಯ ಭರ್ಗಃ ಸಹಾಸೋ ಯತೋ ಜನಿ ಯದಿ ಮುಪಹ್ವರತೆ ಸಾಧಾತೆ ಮತಿಹಿ. ಮತಿಹಿ ಅನ್ನೋದು ಯಾರ ಅವತಾರ? ಪ್ರಥಮಾವತಾರ. ಮತಿಹಿ ಅಂದ್ರೇನು? ಜ್ಞಾನ ಅಂತ ಅರ್ಥ. ಜ್ಞಾನಾವತಾರ ಅಂದರೆ ಯಾವುದು? ಹನು ಜ್ಞಾನವಾಚಿ. ಹನುಮದವತಾರವನ್ನೇ ಮೊದಲನೇ ಆ ಋಕ್ಕಿನಲ್ಲಿ ನಮಗೆ ತಿಳಿಸ್ತಾ ಮತಿಹಿ ಋತಸ್ಯ ಧೇನ ಅನಯಂತ ಸಸ್ರುತಾಹ. ಪರಮಾತ್ಮನ ವಿಷಯವನ್ನು ಸೀತಾದೇವರಿಗೆ ತಿಳಿಸೋಣ, ಸೀತಾದೇವರ ಸಂದೇಶವನ್ನು ರಾಮದೇವರಿಗೆ ಅರ್ಪಣೆ ಮಾಡೋಣ. ಈ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥದ್ದೇ ಪ್ರಥಮಾವತಾರ. ಅದು ಮತಿಹಿ ಜ್ಞಾನಾವತಾರ, ಹನುಮದವತಾರ ಅಂತ ನಮಗಲ್ಲಿ ಏನು ಬಳಿತ್ತಾ ಸೂಕ್ತ ಅಂತ ತಿಳಿಸಿದೆ. ಅದೇ ಕ್ರಮವನ್ನೇ ವಾಯುಸ್ತುತಿಯಲ್ಲಿ ಕಾಣುತ್ತೇವೆ, ಮಧ್ವವಿಜಯದಲ್ಲಿ ಕಾಣುತ್ತೇವೆ, ಮಧ್ವನಾಮದಲ್ಲೂ ಇದೇ ಕ್ರಮ. ಮಧ್ವನಾಮ ಅಂತ ಹೆಸರಿದ್ರೂ ಕೂಡ ಮೊದಲಿಗೆ ಎಲ್ಲಿಂದ ಪ್ರಾರಂಭ? ಪರಮಾತ್ಮನ ಸ್ತೋತ್ರ, ಜಯ ಜಯ ಜಹಿ, ಇದಕ್ಕೆ ಹೋಯ್ತು ಶ್ರುತಿಗೀತ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಇದರಲ್ಲಿ ದೇವರ ಸ್ತೋತ್ರ ಎಲ್ಲಿ ಬಂತು? ಬಂದಿದೆ. ಹೇಗೆ ಬಂದಿದೆ? ಜಯ ಜಯ ಜಗತ್ರಾಣ ಶಬ್ದ ತಗೊಳ್ರಿ, ಆಯಿತಾ? ಜಗತ್ತಿಗೆ ತ್ರಾಣ. ಜಗತ್ತು ಅಂದರೆ ಯಾರು? ವಾಯುದೇವರು. ವಾಯುದೇವರಿಗೆ ತ್ರಾಣೀಭೂತನಾದ ಪರಮಾತ್ಮ, ಅವನಿಗೆ ಜಯ, ಹಿಂಗೆ ಅರ್ಥ ಮಾಡಿ, ಆಯಿತಾ? ಇನ್ನೊಂದು ಕ್ರಮದಲ್ಲಿ ವಾಯುದೇವರಲ್ಲಿ ಜೀವೋತ್ತಮತ್ವವನ್ನು ಹೇಗೆ ಪ್ರತಿಪಾದನೆ ಮಾಡಬೇಕು ಅದನ್ನು ಶ್ರೀಪಾದರಾಜರು ತಾವು ಉಲ್ಲೇಖ ಮಾಡ್ತಾರೆ. ಹೇಗೆ? ಅಖಿಲ ಗುಣ ಸತ್ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಅಂತ ಏನು ನಮಗೆ ಮಧ್ವವಿಜಯದಲ್ಲಿ ತಿಳಿಸಿದ್ದಾರೆ. ಅಖಿಲ ಗುಣ ಸತ್, ಅಖಿಲವಾದ ಸದ್ಗುಣ ಅಂತಿರೋದು ಯಾರಲ್ಲಿ? ಪರಮಾತ್ಮನಲ್ಲಿ ಮಾತ್ರ ಇರ್ತಕ್ಕಂತಹ ಒಂದು ಲಕ್ಷಣ ಅದು. ಆದ್ದರಿಂದ ಅಖಿಲ ಗುಣವಾದ ಸತ್ ಆ ಪರಮಾತ್ಮನಿಗೆ ಧಾಮ ಅಂದರೆ ಏನು? ಮನೆ. ಪರಮಾತ್ಮನಿಗೆ ಮಂದಿರ ಅಂದರೆ ಜೀವಕೋಟಿಯಲ್ಲಿ ಯಾರ ಶರೀರ? ಅದು ವಾಯುದೇವರ ಶರೀರ. ಯಾವ ವಾಯುದೇವರ ಶರೀರ ಪರಮಾತ್ಮನಿಗೆ ಮಂದಿರವಾಗಿದೆಯೋ
ಅಂತಹ ವಾಯುದೇವರಿಗೂ ಜಯ. ನೋಡಿ, ಹಿಂಗೆ ಏತತ್ ಕ್ರಮದಲ್ಲಿ ಆ ಒಂದು ಶಬ್ದದ ವಿನಿಮಯವನ್ನು ಪ್ರಾಕೃತವಾದ ಕನ್ನಡ ನುಡಿಗಳಲ್ಲಿ ಶ್ರೀಪಾದರಾಜರೇನು ಉಲ್ಲೇಖ ಮಾಡಿದ್ದಾರೆ. ಇದು ಕೂಡ ವೇದಕ್ಕೆ ಸಮ್ಮತವಾದಂತಹ ಕ್ರಮ. ಮೊದಲಿಗೆ ಎಲ್ಲ ವಾಯುದೇವರ ಚಿಂತನೆಯನ್ನು ಕೊಟ್ಟರು. ಮುಂದೆ ಹನುಮದವತಾರ, ಆ ಮಾರುತನೆ ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ಅಂತೇನು ಬಂತಲ್ಲ, ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ. ನಾಳೆ ದಿವಸ ಈ ವಿಷಯ ತಗೊಳ್ಳೋಣ. ಹೀಗೆ ಹೇಳ್ತಾ ಅಂತಹ ಸಾಕ್ಷಾತ್ ಹನುಮದವತಾರ, ಭೀಮಾವತಾರ, ಮುಂದೆ ಮಧ್ವಾವತಾರ, ಅದರಲ್ಲೂ ಮೂಲ 3 ಅವತಾರಗಳು ಚಿಂತನೆ. ವಾಯುಸ್ತುತಿಯಲ್ಲೂ ಮೂಲ ರೂಪ 3 ಅವತಾರಗಳ ಚಿಂತನೆ. ಮಧ್ವವಿಜಯದಲ್ಲೂ ಮೂಲ 3 ಅವತಾರಗಳ ಚಿಂತನೆ. ಇದಕ್ಕೆಲ್ಲ ಪ್ರಮಾಣವಾಗಿ ಪ್ರಾಣಾಗ್ನಿ ಸೂಕ್ತದಲ್ಲೂ ಕೂಡ ಮೊದಲಿಗೆ ಮೂಲ ರೂಪ ಬಳಿತ್ಥ ತದ್ದೋಪಶೆ ದೇವಸ್ಯ ಭರ್ಗಃ, ಪರಮಾತ್ಮನಿಗೆ ವಾಹನ ಆದಂತಹ ಮುಖ್ಯ ಪ್ರಾಣದೇವರು ವಾಯುದೇವರು ಅಂತ ಶಬ್ದವನ್ನು ಹಾಕ್ತಾ ಮತಿಹಿ ಅನ್ನೋ ಶಬ್ದದಿಂದಾಗಿ ಹನುಮದವತಾರವನ್ನು ತಿಳಿಸಿದ್ರೆ ಪೃಕ್ಷೋ ವಪುಹು ಪಿತುಮಾನ್ ಶಬ್ದದಿಂದ ಭೀಮಾವತಾರದ ವರ್ಣನೆ ಮಾಡಿಬಿಟ್ಟು. ಪೃಕ್ಷಃ ಇದು ವೈದಿಕ ನಾಮ ಭೀಮಸೇನ ದೇವರಿಗೆ, ಬೇರೆ ಎಲ್ಲೂ ಪ್ರಯೋಗ ಆಗಿಲ್ಲ ಈ ಶಬ್ದ. ಕೇವಲ ವೇದ ವಾಂಗ್ಮಯದಲ್ಲಿ ಮಾತ್ರ ಭೀಮಸೇನ ದೇವರನ್ನು ಕೊಂಡಾಡಿರ್ತಕ್ಕಂಥ ಶಬ್ದ ಯಾವುದು? ನೀನು ಪೃಕ್ಷಃ ಅಂತಂದರು. ಎದುರಾಳಿನ ಸೀಳ್ತಕ್ಕಂತಹ ಸಾಮರ್ಥ್ಯ, ಸೀಳು ಹಾಕಿರ್ತಕ್ಕಂತಹ ಒಂದು ಸಾಮರ್ಥ್ಯ ಯಾರಲ್ಲಿ ಉಂಟೋ ಅಂತಹ ವಾಯುದೇವರ 2ನೇ ಅವತಾರವನ್ನು ವೇದ ಮಂತ್ರ ಏನಂತ ಕೊಂಡಾಡಿದೆ? ಪೃಕ್ಷೋ ಶಬ್ದವನ್ನು ಹಾಕೋದು. ಇನ್ನೊಂದು ವಿಶೇಷಣ ಯಾವುದು? ಪಿತುಮಾನ್ 2ನೇ ಶಬ್ದ. ಪಿತು ಅಂದರೆ ಅನ್ನ, ಭಾರೀ ಅನ್ನ ಉಂಡಂತಹ ರೂಪ ಯಾವುದು? ಭೀಮಾವತಾರ. ಬಂಡಿ ಅನ್ನವ ಉಂಡಿತು ಕೂಸು ಅಂತಂದರು. ಹಾಗಾದರೆ ದಾಸರು ಶಬ್ದವನ್ನು ಹಾಕಬೇಕಾದ್ರೆ ಬಂಡಿ ಅನ್ನ ತಿಂತು ಕೂಸು ಅಂತ ಹೇಳಬೇಕಾದ್ರೆ ಪ್ರಮಾಣ ಯಾವುದು? ವೇದ ಮಂತ್ರವೇ. ಪಿತುಮಾನ್ ನಿತ್ಯ ಆಶಯೇ. ದ್ವಿತೀಯಮ ಸಪ್ತ ಶಿವಾಸು ಮಾತೃಷು 3ನೇ ತಗೊಂಡ್ರು. ತೃತೀಯಮಸ್ಯ ಋಷಭಸ್ಯ ದೋಹಸೆ ದಶಪ್ರಮತಿಂ. ದಶಪ್ರಮತಿ ಅಂದರೆ ಪೂರ್ಣ ಪ್ರಜ್ಞಾಚಾರ್ಯರು. ಹೀಗೆ ಆ 3 ಮತ್ತು ಮೂಲ ರೂಪದ ವರ್ಣನೆಯನ್ನು ಅಪೌರುಷೇಯವಾದ ವೇದ ಮಂತ್ರ ಹೇಗೆ ತಾನು ಸ್ತೋತ್ರದ ಕ್ರಮವನ್ನು ಕೊಟ್ಟಿದ್ಯೋ ಅದೇ ಶಿಷ್ಟ. ಅಂದರೆ ಆಚಾರ್ಯರನ್ನು ಸ್ತೋತ್ರ ಮಾಡಬೇಕಾದರೂ ಕೂಡ ಒಂದು ಶಿಷ್ಟಾಚಾರ ಪರಂಪರೆ ಉಂಟು ಅನ್ನೋ ಒಂದು ಅಂಶವನ್ನೇ ಎಲ್ಲ ಅಪರೋಕ್ಷ ಜ್ಞಾನಿಗಳು ತಾವು ಸ್ತೋತ್ರ ಮಾಡಿರ್ತಕ್ಕಂತಹ ಆ ಧಾಟಿಯನ್ನು ನಾವು ಹಿಡಿತಾ ಇನ್ನು ನಾಳೆ ದಿವಸದಲ್ಲಿ ಆ ವಾಯುದೇವರ ಮಹಿಮಾ ಮಧ್ವವಿಜಯದಲ್ಲಿ ಏನು ತಿಳಿಸಿದ್ದಾರೆ ಅದನ್ನೇ ನಾವು ವಚಾಯೇನ ಸಮಸ್ತ ಚೇಷ್ಟಾ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ. ಯಾವುದನ್ನು ಹೇಳೋಣ, ಯಾವುದನ್ನು ಬಿಡೋಣ. ನೋಡಿ ಪಂಡಿತಾಚಾರ್ಯ ಅಂತಾರೆ, ಯಾವ್ದು ಹೇಳಪ್ಪ ನಾನು? ಯಾವ್ದು ದೊಡ್ಡದು, ಯಾವ್ದು ಚಿಕ್ಕದು? ಯಾವುದು ಚಿಕ್ಕದು ಅಂದ್ಕೊಂಡಿರ್ತೇವೋ ಅದೇ ದೊಡ್ಡದು. ಇನ್ನು ದೊಡ್ಡದಾದ ಕಾರ್ಯ ನಾವೇನು ಪ್ರತ್ಯೇಕ ಹೇಳಬೇಕಾ? ನೋಡಿ, ಹಿಂಗೆ ಆ ವಿಷಯ ಮಂಡನಾದಿಗಳನ್ನು ಪಂಡಿತಾಚಾರ್ಯ ಏನು ನಡೆಸಿದ್ದಾರೆ ಅದರ ಚಿಂತನೆಯನ್ನು ಮಾಡ್ತಾ ನಾಳೆ ದಿವಸ ಹನುಮದ ಅವತಾರವನ್ನು ಮಾಡಿಸೋಣ ಅಂತ ಹೇಳ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.